ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನ ಏಕನಾಮದಲ್ಲಿ ಉಂಟಾಗಲಿ. ಆಮೇನ್. ಆರಾಧನೆ ಮುಂದುವರಿಸುವ ಹಾಗೆ ಸಂಗೀತಗಳಲ್ಲಿ 237ನೇ ಸಂಗೀತ, 237ನೇ ಸಂಗೀತ 1 ಮತ್ತು 4ನೇ ಚರಣ ಮಾತ್ರ ಹಾಡಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ಅಪ್ಪ ಸ್ವಾಮಿ, ಈ ಸಾಯಂಕಾಲ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಹೌದು ಸ್ವಾಮಿ ಕರ್ತನೆ, ಬೆಳಗಿಂದ ಜಾವದವರೆಗೂ ಸ್ವಾಮಿ, ಇಲ್ಲಿವರೆಗೆ ಸ್ವಾಮಿ ನೀನು ನಮ್ಮನ್ನು ನಡೆಸುತ್ತಾ ನೀ ಬಂದಿದ್ದಿ ಕರ್ತನೆ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ರಾಜ. ಹೌದು ಕರ್ತನೆ ಸ್ವಾಮಿ, ನಮ್ಮ ಕೆಲಸದಲ್ಲಿ ಕರ್ತನೆ ಸ್ವಾಮಿ ನೀವು ನಮ್ಮ ಸಂಗಡ ಇದ್ದುಕೊಂಡು ಕರ್ತನೆ ಸ್ವಾಮಿ ನಡೆಸಿದ್ದೀರಿ ದೇವ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಹೌದು ಕರ್ತನೆ ಸ್ವಾಮಿ, ಈ ಸಮಯದಲ್ಲಿ ಕರ್ತನೆ ಸ್ವಾಮಿ ನಿನ್ನ ಆರಾಧನೆಗೆ ನಾವು ಬಂದಿರುವಂಥ ನಿನ್ನ ಮಕ್ಕಳನ್ನು ಕರ್ತನೆ ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ ಕರ್ತನೆ ಸ್ವಾಮಿ. ಹೌದು ಕರ್ತನೆ, ಬಾರದಿರುವಂಥ ನಿನ್ನ ಮಕ್ಕಳನ್ನು ಕೂಡ ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ ಕರ್ತನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಎಲ್ಲಿ ಒಬ್ಬರಾಗಲಿ ಇಬ್ಬರಾಗಲಿ ಸೇರಿ ಬರುತ್ತಾರೆ, ಅಲ್ಲಿ ನಾನಿರುವೆನು ಎಂಬುದಾಗಿ ನೀ ಹೇಳಿದಂಥ ದೇವರು ನೀನಾಗಿದ್ದಿ ಕರ್ತನೆ. ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಇಲ್ಲಿ ಬಂದಂಥ ಪ್ರತಿಯೊಬ್ಬೊಬ್ಬರು ಕರ್ತನೆ ಸ್ವಾಮಿ ಯಾವ ವಿಜ್ಞಾಪನೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಕರ್ತನೆ, ಅದು ನೀ ಮಾತ್ರ ಬಲ್ಲಾತನಾಗಿದ್ದಿದ್ದೇವ. ಅದಕ್ಕಾಗಿ ನಿನಗೆ ನೀನು ಅವ್ರ ಭಾರವನ್ನು ಇಳಿಸುವಂಥ ದೇವರು ನೀನಾಗಿದ್ದಿದ್ದೇವ. ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಇಲ್ಲಿವರೆಗೆ ಕರ್ತನೆ ಎಲ್ಲ ಆರಾಧನೆಗಳನ್ನು ನಡೆಸುತ್ತಾ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಹೌದು ಕರ್ತನೆ ಸ್ವಾಮಿ, ಈ ಸಮಯದಲ್ಲಿ ಕರ್ತನೆ ಬೇಡುತ್ತಿರುವಂಥದ್ದು ಪರೀಕ್ಷೆ ಬರೆಯುತ್ತಿರುವಂಥ ನಿನ್ನ ಮಕ್ಕಳನ್ನು ಜ್ಞಾಪಕ ಮಾಡ್ಕೊಳ್ತೇವೆ ಕರ್ತನೆ ಸ್ವಾಮಿ. ಆ ಮಕ್ಕಳು ಕರ್ತನೆ ಸ್ವಾಮಿ ಯಾವುದೇ ಮಕ್ಕಳು ಅನಾರೋಗ್ಯಕ್ಕೆ ಒಳಗಾಗದೆ ಕರ್ತನೆ ಸ್ವಾಮಿ ಒಳ್ಳೆಯ ಆರೋಗ್ಯದಿಂದ ಕರ್ತನೆ ಇದ್ದು ತನ್ನ ಪರೀಕ್ಷೆಯನ್ನು ಮುಗಿಸಿಕೊಳ್ಳುವಂಥ ಒಂದು ಕೃಪೆಯನ್ನು ಅನುಗ್ರಹಿಸು ಎಂದು ನಾವು ಬೇಡ್ಕೊಳ್ತಾ ಇದ್ದಾನೆ ತಂದೆಯ ದೇವರೇ ಕರ್ತನೆ. ಅಪ್ಪ ಸ್ವಾಮಿ ಕರ್ತನೆ, ವಾದ್ಯ ಬಾರಿಸ್ತಿರುವಂಥ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಕರ್ತನೆ ಸ್ವಾಮಿ ಅವರನ್ನು ಆಶೀರ್ವದಿಸು, ಬಲಪಡಿಸು ಕರ್ತನೆ ಸ್ವಾಮಿ. ಹಾಡುತ್ತಿರ್ತಂಥ ನಿನ್ನ ಪ್ರತಿಯೊಂದು ಮಕ್ಕಳನ್ನು ಕೂಡ ಸಹ ನಿನ್ನನ್ನು ಜ್ಞಾಪಕ ಮಾಡಿಕೊಳ್ತೇವೆ ಕರ್ತನೆ. ಅಪ್ಪ ತಂದೆ ಸ್ವಾಮಿ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಸ್ವಾಮಿ ವಾಕ್ಯವನ್ನು ಹೇಳಕ್ಕೆ ಬರುತ್ತಿರುವಂಥ ನಿನ್ನ ಸೇವಕರನ್ನು ಕರ್ತನೆ ಸ್ವಾಮಿ ಆಶೀರ್ವದಿಸು, ಬಲಪಡಿಸು ಕರ್ತನೆ ಸ್ವಾಮಿ. ಕರ್ತನೆ, ನೀನು ಅವರು ನಮ್ಮ ಮಧ್ಯದಲ್ಲಿ ತಂದಿದ್ದಿ ಕರ್ತನೆ. ಅಪ್ಪ ಸ್ವಾಮಿ, ಅವರು ಸುರಕ್ಷಿತವಾಗಿ ಪ್ರಯಾಣವನ್ನು ಮುಗಿಸಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಕರ್ತನೆ ಸ್ವಾಮಿ. ಅವರು ಕೊಡುತ್ತಿರುವಂಥ ವಾಕ್ಯಗಳನ್ನು ಕರ್ತನೆ ಸ್ವಾಮಿ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಕರ್ತನೆ ನಮ್ಮನ್ನು ಮುಂದೆ ಹೋಗುವಂಥ ಕೃಪೆಯನ್ನು ಅನುಗ್ರಹಿಸು ಎಂದು ನಾವು ಬೇಡ್ಕೊಳ್ತಾ ಇದ್ದೇನೆ ತಂದೆಯಾದೇರೆ. ಅಪ್ಪ ತಂದೆ ಸ್ವಾಮಿ, ಮುನ್ನೆ ನಡೀತಿರುವಂಥ ಎಲ್ಲ ಆರಾಧನೆಗಾಗಿ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಎಲ್ಲ ಆರಾಧನೆಗಳನ್ನು ಸಮಾಧಾನವಾಗಿ ನಡೆಯುವಂತೆ ಒಂದು ಕೃಪೆಯನ್ನು ಅನುಗ್ರಹಿಸು ಎಂಬುದಾಗಿ ಬೇಡುತ್ತೇನೆ ತಂದೆಯ ದೇವರೇ. ಬರುತ್ತಿರುವಂಥ ಎಲ್ಲ ಸೇವಕರನ್ನು ಆಶೀರ್ವದಿಸು, ಬಲಪಡಿಸು ಎಂಬುದನ್ನು ಬೇಡಿಕೊಳ್ತಾ ಇರೋದು ತಂದೆಯ ದೇವರೇ. ಅಪ್ಪ ಸ್ವಾಮಿ, ಈ ಸಮಯದಲ್ಲಿ ತಿರುಗೊಂದು ಅರ್ಥ ಬೇಡಿಕೊಳ್ತಾ ಇದ್ದು ಕರ್ತನೆ ನಮ್ಮೆಲ್ಲರನ್ನು ಕರ್ತನೆ ಸ್ವಾಮಿ ನಿನ್ನ ಹಸ್ತಕ್ಕೆ ಒಪ್ಪಿಸಿ ಬೇಡಿ ಹೊಂದಿದ್ದೇವೆ ತಂತಾನೆ. ಆಮೇಲೆ ಆರಾಧನೆ ಮುಂದುವರಿಯುವ ಹಾಗೆ ಆರಾಧನೆ ವೇದ ವಾಕ್ಯವನ್ನು ಕೇಳುವ ಪೂರ್ವದಲ್ಲಿ ಹಾಡುವ ಸಂಕೀರ್ತನೆಗಳಲ್ಲಿ 64ನೇ ಸಂಕೀರ್ತನೆ 1 ಮತ್ತು 2ನೇ ಚರಣ ಮಾತ್ರ ಹಾಡಿಕೊಳ್ಳೋಣ.
ಹೋತವ ನೀನೆ ಯೇಸು ನೀನೆ ಶಿಲುಬೆಯ ಹೋತವ ನೀನೆ ಯೇಸು ನೀನೆ ಲಲಿತ ನಿವಾಸವ ಪೀಠವ ನೀನೆ ಲಲಿತ ನಿವಾಸವ ಪೀಠವ ನೀನೆ ಗಿಳಿಯೋಳೆ ಮನು ಪಡ ಕೊಂಡವ ನೀನೆ ಮನು ಪಡ ಕೊಂಡವ ನೀನೆ ಯೇಸು ನೀನೆ ಶಿಲುಬೆಯ ಹೋತವ ನೀನೆ ಯೇಸು ನೀನೆ ಪಾಪದ ಕಷ್ಟವನಿಗೆ ಪಾನೀನೆ ಪಾಪದ ಕಷ್ಟವನಿಗೆ ಪೆನೀನೆ ತಾಪವ ಹೊಂದಿದ ರಕ್ಷಕ ನೀನೆ ತಾಪವ ಹೊಂದಿದ ರಕ್ಷಕ ನೀನೆ ಯೇಸು ನೀನೆ ಶಿಲುಬೆಯ ಹೋತವ ನೀನೆ ಯೇಸು ನೀನೆ. ಶ್ರಮ ಧ್ಯಾನದ 36ನೇ ದಿನಕ್ಕೆ ನೇಮಕವಾದ ವೇದ ಪಾರಾಯಣ ವಾಕ್ಯ ಭಾಗವು ಕೀರ್ತನೆಗಳು 99ನೇ ಅಧ್ಯಾಯ 6ರಿಂದ 9 ವಚನಗಳು. ಕೀರ್ತನೆಗಳು 99ನೇ ಅಧ್ಯಾಯ 6ರಿಂದ 9ವರೆಗೂ. ಆತನ ಯಾಜಕರಲ್ಲಿ ಮೋಶೆ ಆರೋನರು ಆತನ ಹೆಸರಿನಲ್ಲಿ ಪ್ರಾರ್ಥಿಸುವವರೊಳಗೆ ಸಾಮುವೇಲನು ಪ್ರಾರ್ಥಿಸಿಕೊಂಡಾಗೆಲ್ಲ ಯೆಹೋವನು ಅವರಿಗೆ ಸದೋತ್ತರನ್ನು ದಯಪಾಲಿಸುತ್ತಿದ್ದನು. ಆತನು ಮೇಘಸ್ತಂಭದಲ್ಲಿದ್ದು ಅವರೊಡನೆ ಮಾತಾಡುತ್ತಿದ್ದನು. ಅವರು ಆತನ ವಿಧಿ ನಿಯಮಗಳನ್ನು ಕೈಗೊಂಡವರು. ನಮ್ಮ ಯೆಹೋವ ದೇವರು ಅವರಿಗೆ ಉತ್ತರ ಕೊಟ್ಟವನು ನೀನೇ. ನೀನು ದುಷ್ಕೃತ್ಯಗಳಿಗಾಗಿ ಅವರನ್ನು ದಂಡಿಸುತ್ತಿದ್ದರೂ ಕ್ಷಮಿಸುವ ದೇವರಾಗಿದ್ದಿ. ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ. ಆತನು ಪರಿಶುದ್ಧ ಪರ್ವತದ ಕಡೆಗೆ ಅಡ್ಡ ಬೀಳಿರಿ. ನಮ್ಮ ಯೆಹೋವ ದೇವರು ಪರಿಶುದ್ಧನು ಎಂಬುದು. ನಾವು ತಂದಂಥ ಕಾಣಿಕೆಯನ್ನು ಕೂಡಿಸುವ ಸಮಯದಲ್ಲಿ ಸಂಕೀರ್ತನೆ 72ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆ 72. ಪರಿಪಾಲ ಯೇಸು ದಯಾಶೀಲ ಸದ್ಗುಣ ಮೂಲ ಸದ್ಗುಣ ಮೂಲ ಕುಶರಿ ಪರಿಹಾರ ಭಕ್ತ ಪರಿಪಾಲ ಪರಿಶುದ್ಧವಾದ ನಿನ್ನ ಕರಗ ಪೊಳೆಗಳು ಇರಿದು ಹೋದವು ಗುರುವೇ ಎಂಗಾಗಿಯೇ ಪರಿಶುದ್ಧವಾದ ನಿನ್ನ ಕರಗ ಪೊಳೆಗಳು ಇರಿದು ಹೋದವು ಗುರುವೇ ಎಂಗಾಗಿಯೇ ಅರಸನ ಕರಗಳನ್ನ ನೀನು ಅರಿಯೋ ದಯಾಶೀಲ ಸದ್ಗುಣ ಮೂಲ ಸದ್ಗುಣ ಮೂಲ ಪರಿಹಾರ ಭಕ್ತ ಪರಿಪಾಲ ಪರಿಶುದ್ಧವಾದ ನಿನ್ನ ಕಾಲಗಳು ಇರಿದು ಎಂದಾಗ
ನಿನಗಾಗಿ ಪರಿಶುದ್ಧವಾದ ನಿನ್ನ ಕಾಲುಗಳು ಮೊಲೆಗಳು ಇರಿದು ಹೋದವು ಕರ್ತ. ಎಂಗಾಗಿ ಅರಸನ ಕಾಲುಗಳ ನಾನೇನ ನಿಳಿಯೋಳು ಇರುತ್ತ ನಿವಾರಿಸಿ ನಡೆಯುವಂತೆಯೇ ಯೇಸು ದಯಾಶೀಲ ಸದ್ಗುಣ ಮೂಲ ತುಷರಿ ಪರಿಹಾರಕ ಪರಿಪಾಲ. ಪರಿಶುದ್ಧವಾದ ನಿನ್ನ ಶಿರದಿ ಮುಳ್ಳಿನ ಮುಕುಟ ಇರಿಸಿದರೆ ಪ್ರಭುವೇ ಎಂಗಾಗಿ ಪರಿಶುದ್ಧವಾದ ನಿನ್ನ ಶಿರದಿ ಮುಳ್ಳಿನ ಮುಕುಟ ಇರಿಸಿದರೆ ಪ್ರಭುವೇ ಎಂಗಾಗಿ ಅರಸನ ಶಿರವನ್ನು ಮರೆಯದೆ ನಾನೆಂದು ಹರುಷದಿ ನಿನ್ನನ್ನು ಧ್ಯಾನ ಮಾಡುತ್ತೆ. ಯೇಸು ದಯಾಶೀಲ ಸದ್ಗುಣ ಮೂಲ ತುಷರಿ ಪರಿಹಾರಕ ಪರಿಪಾಲ. ಸೇವಕರು ಕಾಣಿಕೆಯಾಗಿ ಪ್ರಾರ್ಥಿಸಬೇಕಾಗಿ ಕೇಳಿ. ಎಲ್ಲ ಒಳ್ಳೆ ದಾನಗಳಿಗೂ ಕೊಂದಿಲ್ಲದ ಎಲ್ಲ ವರಗಳಿಗೂ ಮೂಲ ಕಾರಣನಾದ ನಮ್ಮ ಕರ್ತನಾದ ದೇವರೇ, ನೀನು ನಿನ್ನ ಸುಚಿತ್ತದ ಮೇರೆಗೆ ನಮ್ಮೆಲ್ಲರ ಮೇಲೆ ಹಿತಚಿಂತನೆಯನ್ನಿಟ್ಟು ನೀನೇನು ನಮ್ಮ ಜೀವನೋಪಾಯಕ್ಕಾಗಿ ಕೊಟ್ಟಿರುತ್ತೀಯೋ ಅವೆಲ್ಲವುಗಳು ನಿನ್ನಿಂದಲೇ ಹೊರತು ನಮ್ಮ ಸಾಮರ್ಥ್ಯದಿಂದಲ್ಲಪ್ಪ. ನೀನೇನು ಕೊಟ್ಟಿದೆಯೋ ಅವುಗಳನ್ನು ಹೊಂದಿದ್ದಲ್ಲದೆ ನಿನ್ನ ಆಲಯಗಳಲ್ಲಿ ಬರೀ ಕೈಯಲ್ಲಿ ಕಾಣಿಸಿಕೊಳ್ಳದೆ ನೀನು ಕೊಟ್ಟದನ್ನೇ ನನಗೆ ಕೊಡಲಿಕ್ಕೆ ನಾವಿಲ್ಲಿ ಸೇರಿದ್ದೇವಪ್ಪ. ಹೌದಪ್ಪ, ನೀನೇ ಹೇಳಿದ್ದು ಕೈಸರದನ್ನು ಕೈಸರನೇ ಕೊಡ್ರಿ, ದೇವರದನ್ನು ದೇವರಿಗೆ ಕೊಡ್ರಿ. ಸ್ವಾಮಿ, ನಾವು ದೇವರವರು, ನಮ್ಮ ನೀನು ತಕ್ಕೋ. ನೀನು ನಮಗೇನು ಕೊಟ್ಟಿದ್ಯೋ ಈ ಕಾಣಿಕೆಗಳ ಮೂಲಕ ನಿನ್ನನ್ನು ಗೌರವಿಸ್ತೇವೆ, ಮಾನಿಸ್ತೇವೆ. ನೀನು ನಿರ್ವಹಿಸು, ಸಾಗಿಸು. ನಿನ್ನ ಮಹಿಮೆಗಾಗಿ ಕಾಣಿಕೆಯನ್ನು ಸ್ವೀಕರಿಸು. ಕೊಟ್ಟ ಕೈಗಳನ್ನು, ಅವರ ಜೀವನ ಹೃದಯಗಳನ್ನು ಪಾವನಗೊಳಿಸು. ಕೃತಜ್ಞತೆಯೊಂದಿಗೆ ಕಾಣಿಕೆಯೊಂದಿಗೆ ನಮ್ಮನ್ನು ನಾವೇ ನಿನಗೆ ಸಮರ್ಪಿಸಿಕೊಳ್ಳುತ್ತೇವೆ ತಂದೆಯೇ. ಆಮೆನ್. ದೇವರ ವಾಕ್ಯ ಸಂದೇಶ ಕೇಳುವ ಪೂರ್ವದಲ್ಲಿ ಹಾಡುವ ಸಂಗೀತಗಳಲ್ಲಿ 152 ಸಂಗೀತ 152 1 ಮತ್ತು 2 ಜನ ಮಾತ್ರ ಹಾಡಿಕೊಳ್ಳೋಣ. Wow.
ಪವಿತ್ರಾತ್ಮ ಪ್ರೇರಿತವಾದ ಶಾಸ್ತ್ರಗಳಿಗೆ ಗ್ರಂಥಕರ್ತನಾಗಿರುವ ಪವಿತ್ರಾತ್ಮನೇ, ಬಾ ನಮ್ಮ ಮಧ್ಯ ತೊಳು, ನಮ್ಮ ಹೃದಯಗಳನ್ನು ಬಲ್ಲೆ, ನಮಗೆ ಅವಶ್ಯವಾಗಿರುವುದನ್ನು ಬೋಧಿಸು, ಪ್ರಬೋಧಿಸು, ಪ್ರಕಟಿಸು, ಎಚ್ಚರಿಸು. ಭಕ್ತಿಯ ಬಲವರ್ಧನೆಯೊಂದಿಗೆ ನಿನ್ನ ಘನ ನಮ್ಮಲ್ಲಿ ಹೆಚ್ಚುತ್ತಾ ಹಿಂದೆಂದಿಗಿಂತಲೂ ನಿನ್ನ ಪ್ರೀತಿಸುವಂಥ ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂದು ಯೇಸು ಕರ್ತನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಸಭಿಕರು ಕೂತ್ಕೊಳ್ಳೊಂದು ಕೇಳ್ಕೊಳ್ತೇನೆ. ಹೊಸ ಒಡಂಬಡಿಕೆಯ ಭಾಗದಲ್ಲಿ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ 1-17 ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 1-17 ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಯೇಸು ಈ ಮಾತುಗಳನ್ನಾಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದದೆ, ನಿನ್ನ ಮಗನನ್ನು ಮಹಿಮೆ ಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ನೀನು ಅವನಿಗೆ ಯಾರ್ಯಾರನ್ನು ಕೊಟ್ಟಿದೆಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು, ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಇವರು ನಿನ್ನವರಾಗಿದ್ದರು. ನೀನು ಇವರನ್ನು ನನಗೆ ಕೊಟ್ಟಿ ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ನೀನು ನನಗೆ ಕೊಟ್ಟದ್ದೆಲ್ಲ ನಿನ್ನಿಂದಲೇ ಬಂದದೆ ಎಂದು ಈಗ ಇವರು ತಿಳ್ಕೊಂಡಿದ್ದಾರೆ. ಹೇಗೆಂದರೆ ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಇವರು ಆ ಮಾತುಗಳನ್ನು ಕೈಕೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನೇ ನನ್ನನ್ನು ಕಳುಹಿಸಿಕೊಟ್ಟಿರುವುದಾಗಿ ನಂಬಿದ್ದಾರೆ. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ನಿನ್ನವರಾಗಿದ್ದಾರೆ, ನನ್ನದೆಲ್ಲ ನಿನ್ನದೇ, ನಿನ್ನದೆಲ್ಲ ನನ್ನದೇ, ಮತ್ತು ಇವರಿಂದ ನಿನಗೆ ಮಹಿಮೆ ಉಂಟಾಗಿದೆ. ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ. ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲೇ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು. ಶಾಸ್ತ್ರದ ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಮನುಷ್ಯನೇ ಹೊರತು ಇವರಲ್ಲಿ ಮತ್ತಾರು ನಾಶವಾಗಲಿಲ್ಲ. ಆದರೆ ಈಗ ನಿನ್ನ ಬಳಿಗೆ ಬರುವವನಾಗಿದ್ದೇನೆ. ಆದುದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ ಲೋಕದಲ್ಲಿದ್ದು ಈ ಮಾತುಗಳನ್ನು ಆಡುತ್ತೇನೆ. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿಯಾದೆ. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ. ಈ ಭಾಗವನ್ನ ಮಹಾಯಾಜಕನ ಪ್ರಾರ್ಥನೆ ಎಂದೇ ಚಿರಪರಿಚಿತವಾಗಿ ನಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಪ್ರಾರ್ಥನೆಯ ಒಂದು ರಹಸ್ಯವನ್ನ ಯೇಸುಸ್ವಾಮಿ ಎಲ್ಲ ಸಾಲುಗಳಲ್ಲಿ ಪ್ರಕಟಿಸಿದ್ದಾನೆ. ಪ್ರಾರ್ಥನೆಯ ಒಂದು ರಹಸ್ಯವನ್ನ ಎಲ್ಲ ಸಾಲುಗಳಲ್ಲಿ ಯೇಸುಸ್ವಾಮಿ ಪ್ರಕಟಿಸಿದ್ದಾನೆ. ದ ಲಾಂಗೆಸ್ಟ್ ಪ್ರೇಯರ್
ಜೀಸಸ್ ಎವರ್ ಡಿಡ್ ಇನ್ ಪಬ್ಲಿಕ್. ಈ ಸಾಲುಗಳಿದೆಯಲ್ಲ, ಬಹಳ ದೀರ್ಘವಾದ ಒಂದು ಪ್ರಾರ್ಥನೆ, ಅದರಲ್ಲೂ ತನ್ನ ಶಿಷ್ಯರ ಮಧ್ಯದಲ್ಲಿ ಪ್ರಾರ್ಥನೆ ಮಾಡಿದ್ದಾನೆ. ಅದರ್ವೈಸ್ ಯೇಸುಸ್ವಾಮಿಯ ಪ್ರಾರ್ಥನೆಗಳೆಲ್ಲ ಬಹಳ ಚುಟುಕು. ಏಕಾಂತವಾಗಿ ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ, ದಾಖಲೆ ಆಗಿಲ್ಲ. ಏನು ಅಂತ ದಾಖಲೆ ಆಗಿಲ್ಲ. ಅದರ ಪ್ರಾರ್ಥನೆ ಮಾಡಿದ್ದಾರೆ, ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡಿದ್ದಾರೆ. ಅದರ ಯಾವುವುಗಳು ಕೂಡ ದಾಖಲಾಗಿಲ್ಲ. ಆದರೆ ಈ ಪ್ರಾರ್ಥನೆಯನ್ನ ಯೋಹಾನನು, ಅವನ ನಿಕಟವರ್ತಿ, ಅವನ ಪ್ರೀತಿಗೆ ಪಾತ್ರನಾದಂಥ ಶಿಷ್ಯನು ದಾಖಲಿಸಿದ್ದಾನೆ, ಪವಿತ್ರಾತ್ಮನ ಪ್ರೇರಣೆಗನುಸಾರವಾಗಿ. ಇದರ ಹಿನ್ನೆಲೆಯನ್ನು ಒಂದು ಚೂರು ಗಮನದಲ್ಲಿಟ್ಟು ಈ ಪ್ರಾರ್ಥನೆಯನ್ನು ಧ್ಯಾನಿಸಬೇಕು. ಯೇಸು ಈ ಮಾತುಗಳನ್ನು ಆಡಿದ ಮೇಲೆ, ಯಾವ ಮಾತುಗಳನ್ನು ಆಡಿದ ಮೇಲೆ? 13ನೇ ಅಧ್ಯಾಯ, 14ನೇ ಅಧ್ಯಾಯ, 15ನೇ ಅಧ್ಯಾಯ, 16ನೇ ಅಧ್ಯಾಯ. ಇದೆಲ್ಲ ಯೇಸುಸ್ವಾಮಿ ತನ್ನ ಶಿಷ್ಯರೊಟ್ಟಿಗೆ ಕಳೆದಿರುವ ನಿಕಟವಾದಂಥ ಸಮಯ. ತನ್ನವರನ್ನು ಪರಿಪೂರ್ಣವಾಗಿ ಪ್ರೀತಿಸಿದ್ದಾನೆ. ತಾನೊಬ್ಬ ದೀನ ಸೇವಕನೆಂದು ಅವರ ಕಾಲುಗಳನ್ನು ತೊಳೆಯುತ್ತಾ, ನೀವು ನನ್ನನ್ನು ಗುರು ಎಂದು ಹೇಳಿರುವುದು ಸರಿ, ನೀವು ನನ್ನ ಹಾಗೆ ಮಾಡಬೇಕು ಅಂತ ಪ್ರಬೋಧಿಸ್ತಾನೆ. ಮತ್ತು ಆಜ್ಞೆಗಳನ್ನು ಕೈಕೊಳ್ಳಬೇಕು, ನನ್ನನ್ನು ಪ್ರೀತಿಸುವುದಾದರೆ ನೀವು ಕೂಡ ಪ್ರೀತಿಸುವವರಾಗಿರಬೇಕು, ಎಚ್ಚರಿಕೆಯನ್ನು ಕೊಡ್ತಾನೆ. ಆಮೇಲೆ ಅಲ್ಲಿ ರಾತ್ರಿ ಭೋಜನ ಅಥವಾ ದ ಲಾಸ್ಟ್ ಸಪ್ಪರ್ ನಡೆದು ಹೋಗುತ್ತೆ. ನಮಗಲ್ಲಿ ಗೊತ್ತಿದೆ ಏನೆಲ್ಲ ಚಿತ್ರಣ ಆಗಿದೆ ಅಂತ. ಯೂದನು ಅಲ್ಲಿಂದ ಎದ್ದು ಹೋಗ್ತಾನೆ, ಲೋಕದೊಳಗೆ ಒಂಟಿಯಾಗಿ ಕತ್ತಲೆಯೊಳಗೆ ಹೋಗ್ತಾನೆ. ಆಗ ಯೇಸುಸ್ವಾಮಿ ಬಹಳ ಚಂದವಾಗಿ ಒಂದು ವಿಷಯವನ್ನು ಮಾತಾಡ್ತಾನೆ. ನಾನು ಆಮೇಲೆ ಆ ವಿಚಾರಕ್ಕೆ ಬರ್ತೀನಿ. ತಿರ್ಗಾ ಕಳವಳಗೊಂಡಿರುವಂಥ ಶಿಷ್ಯರನ್ನ ಧೈರ್ಯಗೊಳಿಸ್ತಾನೆ, ನಿರೀಕ್ಷೆಯಿಂದ ತುಂಬುತ್ತಾನೆ. ಮತ್ತು ತನ್ನ ತಂದೆಗೂ ತನಗಿರುವಂಥ ಸಂಬಂಧಗಳನ್ನು ಕುರಿತು ಮಾತನಾಡುತ್ತಾ ಒಂದು ಶ್ರೇಷ್ಠ ಮಾತುಗಳನ್ನು ಆಡ್ಬಿಟ್ಟ. ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ಯಾರು ತಂದೆಯ ಬಳಿಗೆ ಬರಲಾರರು. ಅದಕ್ಕೆ ಫಿಲಿಪ ಕೇಳ್ಬಿಡ, ನಮ್ಗೆ ತಂದೆಯನ್ನು ಒಂದ್ಸಾರಿ ಸೋರಿಸ್ಬಿಡು ಸಾಕು ಅಂದ. ಒಂದ್ಸಾರಿ ನನ್ನ ನೋಡಿದವನು ತಂದೆಯನ್ನು ನೋಡಿದ್ದಾನೆ ಅಂದ. ನನ್ನ ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಸೊ ಹೀಗೆ ಆಮೇಲೆ ಪವಿತ್ರಾತ್ಮನ ಕುರಿತು ಪರಿಚಯಿಸ್ತಾನೆ ಮತ್ತು ಹೇಳ್ತಾನೆ, ನನ್ನನ್ನು ಪ್ರೀತಿಸುವವರ ಲಕ್ಷಣವೇನು? ನನ್ನನ್ನು ಪ್ರೀತಿಸುವವರ ಲಕ್ಷಣ ಏನಂದರೆ, ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ತಂದೆಯೂ ನಿಮ್ಮನ್ನು ಪ್ರೀತಿಸ್ತಾನೆ. ಅಷ್ಟೇ ಅಲ್ಲ, ನಾನು ನನ್ನ ತಂದೆಯು ನಿಮ್ಮ ಬಳಿಯಲ್ಲಿ ಬಂದು ಗುಡಾರವನ್ನು ಅಥವಾ ಬಿಡಾರವನ್ನು ಮಾಡಿಕೊಳ್ತೇವೆ. ವಾಟ್ ಎ ಗ್ರೇಟ್, ಬಹಳ ದೊಡ್ಡ ವಿಚಾರ ಅದು, ಬಹಳ ದೊಡ್ಡ ವಿಚಾರ. ಸೊ ಹೀಗೆ 15ನೇ ಅಧ್ಯಾಯ ಸಂಬಂಧದ ಕುರಿತು ಒಂದು ಅದ್ಭುತವಾಗಿ ಚಿತ್ರಿಸ್ತಾನೆ. ದ್ರಾಕ್ಷಿಯ ಬಳ್ಳಿ, ತೋಟ ಎಲ್ಲವನ್ನ ತಿಳಿಸ್ತಾ, ನನ್ನನ್ನು ಬಿಟ್ಟು ನೀವೇನು ಮಾಡಲಾರ್ರಿ ಅಂತ, ನೀವು ಬಹಳ ಫಲ ಕೊಡಬೇಕು ಅಂತಾನೆ. ಆಗಲೇ ನನ್ನ ತಂದೆಗೆ ಮಹಿಮೆ ಹಾಕುವುದು ಅಂತ ಎಚ್ಚರಿಸ್ತಾನೆ. ಆಮೇಲೆ ಮತ್ತೆ ಆ ಸಾಲುಗಳು ಬಹಳ ಬಹಳ ವಿಶೇಷವಾಗಿ ಮತ್ತೆ ಪ್ರೀತಿಯ ಕುರಿತು ಮಾತನಾಡ್ತಾನೆ, ಪವಿತ್ರಾತ್ಮನ ಕುರಿತು ಅಂತ್ಯಗೊಳಿಸ್ತಾನೆ. 16ನೇ ಅಧ್ಯಾಯದಲ್ಲಿ ಕೂಡ ಮತ್ತೆ ಧೈರ್ಯ ತುಂಬುತ್ತಾನೆ. ಧೈರ್ಯ ತುಂಬಿ ಹೇಳ್ತಾನೆ, ಸಾಕಷ್ಟು ವಿಚಾರಗಳನ್ನು ಪವಿತ್ರಾತ್ಮನ ಕುರಿತು, ನಾನು ನನ್ನ ತಂದೆಯ ಬಳಿಗೆ ಹೋಗಬೇಕು, ಎಲ್ಲ ವಿಚಾರಗಳನ್ನು ಆಡಿದ ಮೇಲೆ ಆ ಕೊನೆಯ ಮಾತು ಭಾಳ ಇಂಪಾರ್ಟೆಂಟ್. 16ನೇ ಅಧ್ಯಾಯದಲ್ಲಿ ಒಂದು ಮಾತಾಡಿಬಿಡ್ತಾನೆ. ಏನು ಮಾತಾಡ್ತಾನೆ ಅಂದರೆ, ಇಹಲೋಕಾಧಿಪತಿ ಬರ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದೂ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್. ಹೌ ಟು ಡೈ ಅನ್ನೋದಕ್ಕೆ ಸ್ವಾಮಿ ಒಂದು ಒಳ್ಳೆ ಮಾದರಿ ಕೊಟ್ಟಿದ್ದಾನೆ. ಹೌ ಟು ಡೈ, ಎಲ್ಲರೂ ಆರ್ಟ್ ಆಫ್ ಲಿವಿಂಗ್ ಹೇಳ್ಕೊಡ್ತಾರೆ, ಸ್ವಾಮಿ ಆರ್ಟ್ ಆಫ್ ಡೈಯಿಂಗ್ ಹೇಳ್ಕೊಡ್ತಾನೆ. ಹೌ ಟು ಡೈ, ನಮ್ಮ ಜೀವನದಲ್ಲಿ ಇಹಲೋಕಾಧಿಪತಿಯ ಸಂಬಂಧವಾದದ್ದು ನಮ್ಮ ಅಂತಿಮದಲ್ಲಿ ಯಾವುದೂ ಕೂಡ ಇಲ್ಲದಂತೆ ನೋಡ್ಕೊಳ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಅವನು ಬರ್ತಾನೆ, ಆದರೆ ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದೂ ಇಲ್ಲ ಅಂತಾನೆ. ಆಮೇಲೆ ಮಾತಾಡ್ತಾ ಇನ್ನೊಂದು ಹೇಳ್ತಾನೆ, ನಿಮಗೆ ಮನಃಶಾಂತಿಯನ್ನು ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡ್ತಾನೆ.
ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ, ನಾನು ಲೋಕವನ್ನು ಜಯಿಸಿದ್ದೇನೆ. ಇದು ಮಾತುಗಳನ್ನೆಲ್ಲ ಆಡಿದ ಮೇಲೆ ದೆನ್ ಈಗ ತನ್ನ ತಂದೆಯೊಟ್ಟಿಗೆ ತನ್ನ ಶಿಷ್ಯರ ಸಮ್ಮುಖದಲ್ಲಿ ಮಾತಾಡ್ತಾನೆ. ದಟ್ ಈಸ್ ವಾಟ್ ಪ್ರೇಯರ್ ಇಸ್. ತನ್ನ ಶಿಷ್ಯರ ಮಧ್ಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಭಾಳಷ್ಟು ವಿಚಾರಗಳಿದೆ, ಸಾಕಷ್ಟು ವಿಚಾರಗಳಿದೆ, ಕೆಲವು ಮಾತ್ರ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇ ವಚನ, ಇಟ್ ಗಿವ್ಸ್ ಎ ಡೈರೆಕ್ಷನ್ ಟು ಪ್ರೇಯರ್. ಪ್ರಾರ್ಥನೆಗೆ ಒಂದು ಗುರಿಯನ್ನು ಕೊಡ್ತದೆ. ಏನು ಪ್ರಾರ್ಥನೆಗೆ ಗುರಿ? ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ. ನೋಡಿ, ಯೇಸು ಸ್ವಾಮಿಯ ಪ್ರಾರ್ಥನೆಗೂ ನಮ್ಮ ಪ್ರಾರ್ಥನೆಗೂ ಬಹಳ ವಿಶೇಷ. ನಾವು ಪ್ರಾರ್ಥನೆ ಮಾಡುವಾಗ ಕಣ್ಣು ಮುಚ್ತೀವಿ. ಯೇಸು ಸ್ವಾಮಿ ಕಣ್ಣು ತೆಗೆದು ಡೈರೆಕ್ಷನ್ ಎಲ್ಲಿದೆ? ಯಾಕೆ ಆಕಾಶದ ಕಡೆಗೆ? ಅಲ್ಲಿ ಯಾರಿದ್ದಾರೆ? ಅಲ್ಲಿ ತನ್ನ ತಂದೆ ಇದ್ದಾನೆ. ಸೊ ಪ್ರಾರ್ಥಿಸುವವನಿಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕು, ಪ್ರಾರ್ಥನೆಗೊಂದು ಡೈರೆಕ್ಷನ್ ಇದೆ, ಇದು ಎಲ್ಲಿ ಮುಟ್ಟಬೇಕು ಅಂತ, ಇದು ಎಲ್ಲಿ ಮುಟ್ಟಬೇಕು. ಅದು ಯೇಸು ಸ್ವಾಮಿಗೆ ಬಹು ಸ್ಪಷ್ಟವಾಗಿತ್ತು. ಲಾಜರನ ಸಮಾಧಿಯ ಬಳಿಯಲ್ಲಿ ನಿಂತು ಮಾತಾಡಿರ್ತಾನೆ, ನನ್ನ ಪ್ರಾರ್ಥನೆ ನೀನು ಯಾವಾಗಲೂ ಕೇಳ್ತೀಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಅಂತ. ನನ್ನ ಪ್ರಾರ್ಥನೆಯನ್ನ ನೀನು ಯಾವಾಗಲೂ ಕೇಳ್ತೀಯ. ದಾಟ್ ಈಸ್ ದ ಕಾನ್ಫಿಡೆನ್ಸ್ ಹಿ ಹ್ಯಾಡ್ ವೆನ್ ಎವರ್ ಜೀಸಸ್ ಪ್ರೇಡ್. ಅದು ಅವನಲ್ಲಿದ್ದಂಥ ವಿಶ್ವಾಸ. ನಾನು ಪ್ರಾರ್ಥಿಸಿದಾಗಲೆಲ್ಲ ನೀನು ಆ ಪ್ರಾರ್ಥನೆಯನ್ನ ಕೇಳಿದ್ಯಾ ಅಂತ. ನೀನು ಪ್ರಾರ್ಥನೆಯನ್ನ ಕೇಳಿದ್ಯಾ. ಭೂಮಿಯಿಂದಲೇ ಪರಲೋಕವನ್ನ ಸಂಪರ್ಕಿಸುವ ಒಂದು ಸಾಧನ ಪ್ರಾರ್ಥನೆ. ಪ್ರಾರ್ಥನೆ ಭೂಮಿಯಿಂದ ಪರಲೋಕವನ್ನ ಸಂಪರ್ಕಿಸುವ ಸಾಧನವೇ ಪ್ರಾರ್ಥನೆ. ಸೊ ಪ್ರಾರ್ಥಿಸುವವನಿಗೆ ಗೊತ್ತಿರಬೇಕು, ನಾನು ಯಾರಕ್ಕೆ ಪ್ರಾರ್ಥಿಸುತ್ತಾ ಇದ್ದೇನೆ, ಆತನು ಎಲ್ಲಿದ್ದಾನೆ ಅಂತ. ಆತನು ಎಲ್ಲಿದ್ದಾನೆ ಬಹಳ ಸ್ಪಷ್ಟಪಡಿಸ್ಕೊಂಡಿರ್ಬೇಕು. ಟು ಹೂಮ್ ಆಮ್ ಐ ಪ್ರೇಯಿಂಗ್ ಅಂಡ್ ವೇರ್ ಇಸ್ ಹಿ ಗೊತ್ತಿರಬೇಕು. ಅದನ್ನು ಬಹಳ ಸ್ಪಷ್ಟವಾಗಿ ತನ್ನ ಮೊದಲನೇ ಸಾಲಿನಲ್ಲಿ ಯೇಸು ಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ದೇವರು ಎಲ್ಲಿದ್ದಾನೆ ಎಂದು ಅನ್ಯರು ಯಾಕೆ ಕೇಳಬೇಕು? ನನ್ನ ದೇವರೆಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ತನಗೆ ಬೇಕಾದದೆಲ್ಲವನ್ನು ಮಾಡ್ತಾನೆ, ತನಗೆ ಬೇಕಾದದೆಲ್ಲವನ್ನ ಮಾಡ್ತಾನೆ. ದ ಸಾವರ್ನಿಟಿ ಆಫ್ ಗಾಡ್, ಸಾರ್ವಭೌಮನಾದ ದೇವರಿದ್ದಾನೆ. ಸೊ ಯೇಸು ಸ್ವಾಮಿ ಆಕಾಶದ ಕಡೆಗೆ ಕಣ್ಣೆತ್ತಿ ಈಸ್ ಮೇಕಿಂಗ್ ಎ ಪ್ರೇಯರ್. ಆಮೇಲೆ ನೋಡ್ರಿ, ಇನ್ನೊಂದು ಬಹಳ ಚೆನ್ನಾಗಿದೆ ಆ ಪ್ರಾರ್ಥನೆಯಲ್ಲಿ, ತಂದೆಯೇ. ಪ್ರೇಯರ್ನಲ್ಲಿ ಕಾನ್ಫಿಡೆನ್ಸ್ ಏನು, ವಿಶ್ವಾಸವೇನು? ಸಂಬಂಧ. ವೆರಿ 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 ಎಸೆನ್ಷಿಯಲ್. ಈ ಲೋಕದಲ್ಲಿ ಯೇಸು ಸ್ವಾಮಿಯನ್ನ ದೇವರು ತನ್ನ ತಂದೆ ಏನೆಲ್ಲ ಕರೆದಿದ್ದಾನೆ. ದೀಕ್ಷಾ ಸ್ನಾನದಲ್ಲಿ ನಿನ್ನೆ ಕೇಳಿಸಿಕೊಂಡ್ವಿ, ಈತನು ನನ್ನ ಮಗನು, ಈತನು ಪ್ರಿಯನಾಗಿರುವ ನನ್ನ ಮಗನು. ಮತ್ತೆ ನೆನ್ನೆ ಕೇಳಿಸ್ಕೊಂಡ್ವಿ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನ ಕೇಳಬೇಕು. ಸೊ ಪ್ರಾರ್ಥನೆಯಲ್ಲಿ ತಂದೆಯು ತನ್ನ ದೇವರೊಟ್ಟಿಗಿರುವ ಸಂಬಂಧವನ್ನ ಅನಾವರಣ ಮಾಡ್ತಾನೆ. ಈ ಕಾಲ್ಸ್ ಹಿಮ್ ಆಸ್ ಫಾದರ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ತನ್ನ ತಂದೆಯೊಂದಿಗೆ ತನ್ನ ಪ್ರಾರ್ಥನೆಯಲ್ಲಿ ಸಂಪರ್ಕದ ಸಂಬಂಧವನ್ನ ಪ್ರಕಟಿಸ್ತಾನೆ. ಫಾರ್ ಆಲ್ ಆಫ್ ಅಸ್ ಇಟ್ ಈಸ್ ವೆರಿ ನೆಸೆಸರಿ ಅಲ್ವೇ? ನಾವು ದೇವರನ್ನ ತಂದೆ ಎಂದು ಕೂಗಬೇಕಾದ್ರೆ ನಮ್ಮಲ್ಲಿ ಏನಾಗಬೇಕು? ನಾವು ದೇವರನ್ನ ತಂದೆ ಎಂದು ಕೂಗಬೇಕಾದ್ರೆ ಏನಾಗಬೇಕು? ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಚನ ಆಗಬೇಕು. ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ಏನಾಗುವ ಅಧಿಕಾರ ಕೊಟ್ಟನು? ಮಕ್ಕಳಾಗುವ ಅಧಿಕಾರ ಕೊಟ್ಟನು. See, you have a right. As children of God, we have a right to call and address God as Father. ಇದನ್ನು ಬಹಳ ಚಂದವಾಗಿ ಯೇಸು ಸ್ವಾಮಿ ನಮಗೊಂದು ಮಾರ್ಗದರ್ಶನವನ್ನು ಕೊಡ್ತಾರೆ. whenever you pray, address him as Father. ಬಹಳ ಇಂಪಾರ್ಟೆಂಟ್. If God is my Father, who is Jesus? If God is my Father, who is Jesus? ಯೇಸು ಯಾರು?
ಹೇಳಿ, ಮಾತಾಡಿ ಪರವಾಗಿಲ್ಲ. Who is Jesus? Okay, fine. I'll take this answer. He is my big brother. ನಮ್ಮ ಹಿರಿಯ ಅಣ್ಣ. ಬಹಳ ಸ್ವಾರಸ್ಯಕರ. ಹಿರಿಯ ಅಣ್ಣ ಒಬ್ಬ ಇದ್ಬಿಟ್ರೆ ಬಹಳ ಸ್ವಾರಸ್ಯಕರ. ಇಬ್ರಿಯರ ಗ್ರಂಥ 2ನೇ ಅಧ್ಯಾಯ ಅದನ್ನು ಬಹಳ ಚೆನ್ನಾಗಿ ತಿಳಿಸುತ್ತೆ. ಬಹಳ ಚೆನ್ನಾಗಿ ಆ ಸಂಬಂಧ. He is my big brother. ಬಿಗ್ ಬ್ರದರ್ ಇದ್ರೆ ಯು ಆರ್ ದ ಮೋಸ್ಟ್ ಸೇಫೆಸ್ಟ್ ಇನ್ ದ ಫೇಸ್ ಆಫ್ ದಿಸ್ ಅರ್ತ್. ಹಿರಿಯಣ್ಣ ಇದ್ರೆ ಬಹಳ ಸುರಕ್ಷಿತರು ನೀವು. ಬಹಳ ಸುಮ್ಮನೆ ಹೇಳಿಲ್ಲ ನನ್ನದೆಲ್ಲ ನಿನ್ನದೇ, ನಿನ್ನದೆಲ್ಲ ನನ್ನದೇ ಅಂತ. ಅಂಥವ್ನು ನಿಮ್ಮ ಅಣ್ಣ ಆದ್ರೆ ನೋ ಯು ಇಮ್ಯಾಜಿನ್ ಸಂಬಂಧದ ಸವಿಯದು. ಸೊ ಸ್ವಾಮಿ ತಂದೆಯೇ ಎಂದು ಸಂಬೋಧಿಸಿ ಪ್ರಾರ್ಥನೆ ಮಾಡ್ತಾನೆ. ಏನು ಬಂದಿದೆ ಇವಾಗ? ಕಾಲ ಬಂದಿದೆ. ಇಫ್ ಸಪೋಸಿಂಗ್ ನಿಮಗೆ ಇನ್ನು 2 ತಾಸಿದೆ, ನಂತರ ನೀವು ಬದುಕುವುದಿಲ್ಲ ಅಂದರೆ ನೀವೇನು ಪ್ರೇಯರ್ ಮಾಡ್ಬೋದು? ನಿಮಗೆ 6 ತಾಸಿದೆ ಅಂದರೆ ನೀವೇನು ಮಾಡ್ಬೋದು? ನಿಮಗೆ 24 ತಾಸಿದೆ ಅಂತ ಸಮಯ ನಿರ್ಧರಿಸ್ಬಿಟ್ರೆ ಏನು ಮಾಡ್ಬೋದು? ಹಿಂಗೆ ಹೇಳಕ್ಕಾಗುತ್ತಾ ಕಾಲ ಬಂದದೆ ಅಂತ? ಮೈ ಟೈಮ್ ಹಸ್ ಕಮ್ ಟು ಲೀವ್ ಹೇಳಕ್ಕಾಗತ್ತಾ? ಇಂಥ ಮೆಚ್ಯೂರ್ಡ್ ಪ್ರೇಯರ್ ಸರ್ ಇದು. ಇಟ್ ಇಸ್ ನಾಟ್ ಎನ್ ಆರ್ಡಿನರಿ ಪ್ರೇಯರ್. ಇಟ್ ಇಸ್ ನಾಟ್ ಎ ಹ್ಯೂಮನ್ ವರ್ಷನ್ ಆಫ್ ಪ್ರೇಯರ್. ಕಾಲ ಬಂದ, ಮೈ ಟೈಮ್ ಹ್ಯಾಸ್ ಕಮ್. ಎಷ್ಟು ಸಮಯ ಸೂಕ್ಷ್ಮ ದೇವರು ಅಥವಾ ಯೇಸು ಸ್ವಾಮಿ ಅನ್ನೋದು ತನ್ನ ಪ್ರಾರ್ಥನೆಯಲ್ಲಿ ಪ್ರಕಟಿಸ್ತಾನೆ. ಸಮಯ ಸೂಕ್ಷ್ಮ. ನನ್ನ ಜೊತೆ ನೀವು ಯೋಹಾನ್ ಸುವಾರ್ತೆ 12ನೇ ಅಧ್ಯಾಯಕ್ಕೆ ನಿಮ್ಮ ಪುಟಗಳನ್ನು ತಿರುಗಿಸ್ರಿ. 12ನೇ ಅಧ್ಯಾಯಕ್ಕೆ ನಿಮ್ಮ ಪುಟಗಳನ್ನು ತಿರುಗಿಸಿ. ಓಕೆ, ಅಲ್ಲೊಂದು ಮಾತಿದೆ, 27ನೇ ವಚನ. ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ ಮತ್ತು ನಾನೇನು ಹೇಳಲಿ? ತಂದೆಯೇ, ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು ಅಂತ ಪ್ರಾರ್ಥನೆ ಮಾಡ್ತಾನೆ. ಆದರೆ ಇದಕ್ಕಾಗಿಯೇ ಈ ಕಾಲ ಸೇರಿದನು, ಇದಕ್ಕಾಗಿಯೇ ಈ ಕಾಲವನ್ನು ಸೇರಿದನು. ಯೇಸು ಸ್ವಾಮಿ ತನ್ನ ಅಂತ್ಯ ತಿಳಿದಿದ್ದು ಸ್ಪಷ್ಟ ಆರೋಗ್ಯಕರ ಮನಸ್ಸಿನಿಂದ ಈ ಸಾಲನ್ನು ಹೇಳ್ತಾ ಇದ್ದಾನೆ. ಮೈ ಟೈಮ್ ಹ್ಯಾಸ್ ಕಮ್, ಮೈ ಟೈಮ್ ಹ್ಯಾಸ್ ಕಮ್. ಯೋಹಾನ್ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಹೇಳಿದೆ, ಅಮ್ಮ ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತಾನೆ. ನನ್ನ ಸಮಯ ಇನ್ನೂ ಬಂದಿಲ್ಲ. ನೌ ಹಿ ಸೇಸ್ ಇನ್ ಆಲ್ ಕಾನ್ಫಿಡೆನ್ಸ್, ಮೈ ಟೈಮ್ ಹ್ಯಾಸ್ ಕಮ್. ಅದಕ್ಕೆ ಹೇಳಿದ, ಹೌ ಟು ಡೈ ಅಂದ್ರೆ ಇವನ ಹತ್ರ ಕಲಿಬೇಕು. ಹೌ ಟು ಡೈ ಅಂದ್ರೆ ಮೈ ಟೈಮ್ ಹ್ಯಾಸ್ ಕಮ್ ಅಂದ್ರೆ ಐ ಆಮ್ ಪ್ರಿಪೇರ್ಡ್. ನಾನು ಸಿದ್ಧನಾಗಿದ್ದೇನೆ. ಈವನ್ ಬಿಫೋರ್ ಐ ಲಿವ್, ನಾನಿನ್ನೂ ಈ ಭೂಮಿಯನ್ನು ಬಿಡುವುದಕ್ಕಿಂತ ಮುಂಚೆ ಐ ವಾಂಟ್ ಟು ಪ್ರೇ. ವೆರಿ ಬ್ಯೂಟಿಫುಲ್. ಜಾನ್ ನಾಕ್ಸ್ ಭಕ್ತರಾದ ಒಂದು ಸಾಲಿದೆ, ಜಾನ್ ನಾಕ್ಸ್ ಅವರ ಸಾಲ್. ಅವರು ತಮ್ಮ ಮರಣದ ಹಾಸಿಗೆಯಲ್ಲಿ ಇನ್ನೇನು ಪ್ರಾಣ ಹೋಗುತ್ತೆ ಅಂದಾಗ ತಮ್ಮ ಪತ್ನಿಯನ್ನು ಕರೆದು ಅವರೊಂದು ವಿನಂತಿ ಮಾಡ್ತಾರೆ, ಪ್ಲೀಸ್ ರೀಡ್ ಜಾನ್ 17 ಫುಲ್ ಅಂತ. ಯೋಹಾನ್ ಸುವಾರ್ತೆ 17ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಸ್ಪಷ್ಟವಾಗಿ ಓದು. ಈವನ್ ಬಿಫೋರ್ ಹಿ ಡೈಡ್, ಹಿ ಲಿಸನ್ ಟು ದಿಸ್ ಪ್ರೇಯರ್ ಬಿಫೋರ್ ಹಿ ಡೈಡ್. ಎಂಥ ಧೈರ್ಯ ಕೊಡುತ್ತೆ ಈ ಮಾತುಗಳು. ಮೈ ಟೈಮ್ ಹ್ಯಾಸ್ ಕಮ್, ಮೈ ಟೈಮ್ ಹ್ಯಾಸ್ ಕಮ್. ಬ್ಯೂಟಿ ಏನು ಅಂದರೆ, ಯೇಸು ಸ್ವಾಮಿ ತನ್ನ ಇಹಲೋಕದ ಜೀವನದಲ್ಲಿ ಯಾವುದೊಂದನ್ನು ಸಮಯಕ್ಕಿಂತ ಮುಂಚೆ ಮಾಡಲಿಲ್ಲ, ಯಾವುದೊಂದನ್ನು ಸಮಯ ಆದಮೇಲೆ ಮಾಡಲಿಲ್ಲ. ಎಲ್ಲವೂ
ಪರ್ಫೆಕ್ಟ್ ಟೈಮಿಗೆ ಮಾಡಿತು. ಅದಕ್ಕೆ ಗಲಾತ್ಯದಲ್ಲಿ ಪೌಲ ಬರೀತಾನೆ, ಕಾಲವು ಪರಿಪೂರ್ಣವಾದಾಗ. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾನೆ, ಕಾಲ ಬಂದದೆ. ಸೊ ವೆನ್ ಮೈ ಟೈಮ್ ಹ್ಯಾಸ್ ಕಮ್, ಅವ್ರಿಗೊಂದು ರಿಕ್ವೆಸ್ಟ್ ಇದೆ. ದಿಸ್ ಪ್ರೇಯರ್ ನಂಬರ್ 1 ಇದು. ಏನು ರಿಕ್ವೆಸ್ಟು? ನಿನ್ನ ಮಗನನ್ನು ಮಹಿಮೆ ಪಡಿಸು, ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು. ಯು ಗ್ಲೋರಿಫೈ ಮೀ, ಐ ವಿಲ್ ಗ್ಲೋರಿಫೈ ಯು. ಮೊದಲನೇ ಸೂಚಕ ಕಾರ್ಯವನ್ನು ಕಾನಾ ಊರಿನ ಮದುವೆಯಲ್ಲಿ ಮಾಡಿದಾಗ ಒಂದು ಸಾಲು ಬರೆದಿದೆ, ಹೀಗೆ ಯೇಸು ಸ್ವಾಮಿ ತನ್ನ ಮಹಿಮೆಯನ್ನ ತೋರ್ಪಡಿಸಿದನು. ಸೊ ಯೇಸು ಸ್ವಾಮಿಯ ಸೂಚಕ ಕಾರ್ಯಗಳು, ಯೇಸು ಸ್ವಾಮಿಯ ಅದ್ಭುತ ಕಾರ್ಯಗಳು, ಯೇಸು ಸ್ವಾಮಿಯ ಮಹತ್ ಕಾರ್ಯಗಳು ಎಲ್ಲವೂ ಕೂಡ ಆತನ ಮಹಿಮೆಯನ್ನು ಪ್ರಕಟಿಸುವಂಥದ್ದಾಗಿತ್ತು. ಮಹಿಮೆ ಇಸ್ ದ ರಿವಾರ್ಡ್ ಆಫ್ ಯುವರ್ ಫೇತ್. ಮಹಿಮೆ ಅನ್ನೋದು ನಿಮ್ಮ ನಂಬಿಕೆಯ ಪ್ರತಿಫಲ. ನೀನು ದೇವರನ್ನು ನಂಬಿದರೆ ಏನನ್ನು ಕಾಣುವೆ? ದೇವರ ಮಹಿಮೆಯನ್ನು ಕಾಣುವೆ. ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನೀನು ದೇವರನ್ನು ನಂಬಿದರೆ ಆತನ ಮಹಿಮೆಯನ್ನು ಕಾಣುವೆ. ಅಟ್ ಇಸ್ ಅಗೇನ್ ಫೇತ್, ಗ್ಲೋರಿ ಗೋಸ್ ಟುಗೆದರ್. ಸೊ ಹಾಗೆ ನಾವು ನಿನ್ನೆ ದಿವಸ ಕೂಡ ಅವನ ಆಂತರ್ಯದ ಮಹಿಮೆಯನ್ನು ರೂಪಾಂತರ ಬೆಟ್ಟದಲ್ಲಿ ನೋಡಿದ್ದೇವೆ. ಸೊ ಯೇಸು ಸ್ವಾಮಿ ತನ್ನ ಜನನದಿಂದಿಡಿದು ಇಲ್ಲಿಯವರೆಗೂ ದೇವರ ಕೆಲಸಗಳನ್ನು ಮಾಡುವುದರ ಮೂಲಕ, ತನ್ನ ತಂದೆಯ ಎಲ್ಲಾ ಕೆಲಸಗಳನ್ನು ಮಾಡುವುದರ ಮೂಲಕ ತಂದೆಯನ್ನ ಮಹಿಮೆ ಪಡಿಸಿದ್ದಾನೆ, ತಂದೆಯನ್ನ ಮಹಿಮೆ ಪಡಿಸುತ್ತಾ ಬಂದಿದ್ದಾನೆ. ನಾವು ಓದಿರುವಂತಹ 12ನೇ ಅಧ್ಯಾಯದಲ್ಲಿ ಕೂಡ ಮತ್ತೆ ಆ ಸಾಲುಗಳು ಮರುಕಳಿಸ್ತದೆ. ನೋಡ್ರಿ, ಆ ವಾಕ್ಯ ಇದೆ, 28ನೇ ವಚನ, ತಂದೆಯೇ ನಿನ್ನ ಹೆಸರನ್ನು ಮಹಿಮೆ ಪಡಿಸಿಕೋ ಅಂದನು. ಅದಕ್ಕೆ ಉತ್ತರ ಏನು? ಮಹಿಮೆ ಪಡಿಸಿದ್ದೇನೆ, ತಿರುಗಿ ಮಹಿಮೆ ಪಡಿಸುವೆನು. ತಿರುಗಿ ಮಹಿಮೆ ಪಡಿಸುವೆನು. ನೀವು ಬಹಳ ಫಲ ಕೊಟ್ಟರೆ ಯಾರಿಗೆ ಮಹಿಮೆ ಆಗುತ್ತೆ? ಹೌ ಟು ಗ್ಲೋರಿಫೈ ಗಾಡ್, ದೇವರನ್ನು ಮಹಿಮೆ ಪಡಿಸುವುದು ಹೇಗೆ? ಬಹಳ ಚಂದವಾದಂಥ ಸಾಲುಗಳು ಇವತ್ತು, ಬಹಳ ಚಂದವಾದಂಥ ಸಾಲು. ಆಸ್ಕ್ ಜೀಸಸ್, ಹೌ ಡಿಡ್ ಯು ಗ್ಲೋರಿಫೈ? ನೀನು ಹೇಗಪ್ಪ ನಿನ್ನ ತಂದೆಯನ್ನ ಮಹಿಮೆ ಪಡಿಸಿದೆ ಅಂತ ಕೇಳಿದ್ರೆ ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಿರುವಂಥ ಒಂದು ಸಾಲನ್ನು ಹೇಳಿಬಿಟ್ಟ. ಏನಂದ್ರೆ 4ನೇ ವಚನದಲ್ಲಿ ಆ ಸಾಲಿದೆ, ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಏನ್ ಮಾಡಿದ್ದೇನೆ? ಮಹಿಮೆ ಪಡಿಸಿದ್ದೇನೆ. ಹೌ ಟು ಗ್ಲೋರಿಫೈ ಗಾಡ್? ದೇವರನ್ನು ಮಹಿಮೆ ಪಡಿಸೋದು ಹೇಗೆ? ನಮ್ಮ ಜೀವನಗಳಲ್ಲಿ ಆತನ ಏನೆಲ್ಲ ಕೆಲಸವನ್ನ ನಮ್ಮ ವಶಕ್ಕೆ ಕೊಟ್ಟಿರುತ್ತಾನೋ ಅದನ್ನ ನಮ್ರತೆಯಿಂದಲೂ ಪರಿಪೂರ್ಣವಾದ ಹೃದಯದಿಂದಲೂ ನಮ್ಮ ಬಲದಿಂದಲೂ ಜ್ಞಾನದಿಂದಲೂ ಶಕ್ತಿಯಿಂದಲೂ ನೆರವೇರಿಸುವುದರ ಮೂಲಕ ಆತನನ್ನ ಮಹಿಮೆ ಪಡಿಸುವುದು. ಯೇಸು ಸ್ವಾಮಿ ತನಗೆ ಕೊಟ್ಟಂತ ಕೆಲಸವನ್ನ ಇಹಲೋಕದಲ್ಲಿ ನೆರವೇರಿಸಿದ್ದಾನೆ. The only man who can tell with all confidence, ಒಬ್ಬನೇ ಮನುಷ್ಯನು ಇಷ್ಟೊಂದು ವಿಶ್ವಾಸದಿಂದ ಹೇಳಲಿಕ್ಕೆ ಸಾಕು, ನೀನು ಕೊಟ್ಟ ಕೆಲಸವನ್ನ ನಾನು ಪೂರೈಸಿದ್ದೇನೆ. ಈಗ ಇನ್ನೊಂದು ಕೆಲಸ ನನ್ನ ಮುಂದೆ ಇದೆ, ಅದನ್ನು ಪೂರೈಸಲಿಕ್ಕಿದ್ದೇನೆ. ನೀನು ಕೊಟ್ಟ ಕೆಲಸದಲ್ಲಿ ನಾನು ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ, ನಾನು ನಿನ್ನನ್ನು ಘನಪಡಿಸಿದ್ದೇನೆ. ಈಗ ಈ ಶಿಲುಬೆಯಲ್ಲಿಯೂ ಕೂಡ ನಾನು ನಿನ್ನನ್ನು ಘನಪಡಿಸುವೆನು. ಸಾಮಾನ್ಯವಾಗಿ ಭೂಲೋಕದ ದೃಷ್ಟಿಯಿಂದ ಶಿಲುಬೆ ಬಹಳ ದುಃಖಮಯ, ಕರೆಕ್ಟಾ? ಅದಕ್ಕೆ ಗೋರ ಗೋರ ಬಾರ ಬಾರ ಅನ್ನೋದು. ದಟ್ ಇಸ್ ದ ಪ್ರಾಬ್ಲಮ್. ದಟ್ ಇಸ್ ಹೌ ದ ವರ್ಲ್ಡ್ ವ್ಯೂಸ್. ಬಟ್ ವೆನ್ ಕ್ರೈಸ್ಟ್ ವ್ಯೂಡ್, ಇಟ್ ವಾಸ್ ನಾಟ್ ಎ ಪ್ಯಾಥೋ ಆರ್ ಸ್ಯಾಡ್. ಯೇಸು ಸ್ವಾಮಿಯ ದೃಷ್ಟಿಯಲ್ಲಿ ಶಿಲುಬೆಯ ಮರಣ ದುಃಖಕರವಾದದ್ದಲ್ಲ, ರಾದರ್ ಇಟ್ ವಾಸ್ ಗ್ಲೋರಿಫೈಯಿಂಗ್ ಗಾಡ್. ಇದನ್ನ ನಾನು ನೀನು ತಿಳ್ಕೊಳ್ಬೇಕು, ಇದನ್ನ ನಾನು ನೀನು ತಿಳ್ಕೊಳ್ಬೇಕು. ಫಾರ್ ದ ವರ್ಲ್ಡ್, ಪ್ರಪಂಚಕ್ಕೆ, ಲೋಕಕ್ಕೆ ಬಲಹೀನವಾದಂತ ಯೇಸು ಸ್ವಾಮಿಯ ಜೀವನದ ಕ್ಷಣಗಳು. ಆದರೆ ತಂದೆಗೂ ಮಗನಿಗೂ ದೇವರ ಬಲವನ್ನ ಪ್ರಕಟಿಸುವಂತ ಕ್ಷಣಗಳು.
ಶಿಲುಬೆ. ಯಾಕಂದ್ರೆ ಹೋರಾಟ ಯಾರ್ಯಾರ ವಿರುದ್ಧವಾಗಿದೆ? ಹೋರಾಟ ಅಂಧಕಾರದ ಲೋಕಾಧಿಪತಿಯ ವಿರುದ್ಧವಾಗಿದೆ. ಹೋರಾಟ ಯಾರ ವಿರುದ್ಧವಾಗಿದೆ? ಪಾಪದ ವಿರುದ್ಧವಾಗಿ ಹೋರಾಟವಿದೆ. ಹೋರಾಟ ಮರಣದ ಅಧಿಕಾರಿಯ ವಿರುದ್ಧವಾಗಿ ಹೋರಾಟ ಇದೆ. ಹೋರಾಟ ಸಮಾಧಿಯ ವಿರುದ್ಧವಾಗಿ ಹೋರಾಟ ಇದೆ. ಸೊ ಸುಮ್ಮನೆ ಕೇಳ್ತಾ ಇಲ್ಲ ಈ ಪ್ರಾರ್ಥನೆಯನ್ನ. ಇಲ್ಲಿಯವರೆಗೂ ನೀನು ನನಗೆ ಕೊಟ್ಟ ಎಲ್ಲ ಕೆಲಸವನ್ನ ನೆರವೇರಿಸಿ ನಾನು ನಿನ್ನನ್ನು ಮಹಿಮೆ ಪಡಿಸಿದ್ದೇನೆ. ಈಗ ಈ ಶಿಲುಬೆಯಲ್ಲಿಯೂ ಕೂಡ ನಾನು ನಿನ್ನನ್ನು ಮಹಿಮೆ ಪಡಿಸಬೇಕು. ಈವನ್ ಥ್ರೂ ಮೈ ಡೆತ್ I want to glorify you. This is the attitude of Jesus. That is the death on the cross. ನಾವು ಕಣ್ಣೀರು ಸುರಿಸ್ತೀವಿ, ಬಹಳ ದುಃಖ ಪಡ್ತೀವಿ, ವ್ಯಥೆ ಪಡ್ತೀವಿ, ಟೋನು ಟೆನರ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ ನಮಗೆ. ಪ್ಯಾಥೋ, ಸಿಂಗರ್ಸ್ ವಿಲ್ ನೋ ವಾಟ್ ಪ್ಯಾಥೋ ಇಸ್. ಕಂಪೋಸರ್ಸ್ಗೆ ಲೆಟ್ಸ್ ಕಮ್ ಬ್ಯಾಕ್. ಯೇಸು ಸ್ವಾಮಿಗೆ ತಂದೆಯನ್ನ ಮಹಿಮೆ ಪಡಿಸಿರುವ ವಿಧಾನ ಏನೆಂದರೆ, ತಂದೆ ಕೊಟ್ಟ ಕೆಲಸವನ್ನ ಪೂರೈಸುವುದರ ಮೂಲಕ ತಂದೆಯನ್ನು ಮಹಿಮೆ ಪಡಿಸಿದ್ದಾನೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನಗೇನಾಗಿದೆ? ಆಹಾರ. ಟು ಫುಲ್ಫಿಲ್ ದ ವಿಲ್ ಆಫ್ ಗಾಡ್. ಸೊ ಬೈ ಡೂಯಿಂಗ್ ಸೊ, ಆ ಮೂಲಕ ನನ್ನ ತಂದೆಯನ್ನು ಮಹಿಮೆಪಡಿಸಿದ್ದೇನೆ. ಸೊ ಹೌ ಡು ಯು ವಾಂಟ್ ಟು ಗ್ಲೋರಿಫೈ ಗಾಡ್? ನಾನು ನೀವು ಹೇಗೆ ಗ್ಲೋರಿಫೈ ಮಾಡ್ಬೋದು ದೇವರನ್ನ? ನಂಬುವುದರ ಮೂಲಕ ಗ್ಲೋರಿಫೈ ಮಾಡ್ತೀರಾ, ಫೈನ್. ಆಮೇಲೆ ಹೇಗೆ ಗ್ಲೋರಿಫೈ ಮಾಡ್ತೀರಾ? ನಿನ್ನನ್ನು ಮಹಿಮೆ ಪಡಿಸ್ಕೊ ಅಂತ ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳ ಸಾಲು ನಿನ್ನನ್ನು ಮಹಿಮೆ ಪಡಿಸ್ಕೊ. ಬಟ್ ಹೇಗೆ? ಯೇಸುಸ್ವಾಮಿಯ ಪ್ಯಾಟ್ರನ್, ಯೇಸುಸ್ವಾಮಿಯ ಮನಸ್ಸು ನಮ್ಮಲ್ಲಿರಲಿ. ನಮಗೇನು ನಿನ್ನ ಕೆಲಸ ಕೊಟ್ಟಿದೆಯಲ್ಲ ಅದನ್ನು ಪೂರೈಸುವುದರ ಮೂಲಕ ನಾನು ನಿನ್ನನ್ನು ಮಹಿಮೆ ಪಡಿಸ್ತೇನೆ. ನಾನು ಓಡಿದ್ದೇನೆ, ನನ್ನ ಓಟವನ್ನು ಕಡೆ ಕಾಣಿಸಿದ್ದೇನೆ. ದಾಟ್ ಈಸ್ ಹೌ ಪಾಲ್ ಸೇಸ್. ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ. ಹಿ ಗ್ಲೋರಿಫೈಡ್ ದ ಲಾರ್ಡ್. ಇನ್ಕಂಪ್ಲೀಟ್ ಆಗಲ್ಲ. ಇನ್ಕಂಪ್ಲೀಟ್ ವಿಲ್ ನಾಟ್ ಗ್ಲೋರಿಫೈ ದ ಲಾರ್ಡ್. ಹಾಫ್ ವಿಲ್ ನಾಟ್ ಗ್ಲೋರಿಫೈ ದ ಲಾರ್ಡ್. ಅರ್ಧಂಬರ್ಧ ವಿಲ್ ನಾಟ್ ಗ್ಲೋರಿಫೈ ದ ಲಾರ್ಡ್. ಕೊಟ್ಟ ಕೆಲಸವನ್ನು ಪೂರೈಸುವುದರ ಮೂಲಕ ಮಹಿಮೆ ಪಡಿಸಿದ್ದೇನೆ. ಬಹಳ ಚಂದ ಇದೆ, ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದ್ದೇನೆ. ಸೊ ಅದಕ್ಕಿನ್ನ 2-3ನೇ ವಚನದಲ್ಲಿ ಒಂದು ಭಾಳ ಒಳ್ಳೆ ಮಾತಿದೆ. ಯೇಸುಸ್ವಾಮಿದು ಅಕ್ನಾಲೆಜ್ಮೆಂಟ್ ನೋಡ್ರಿ. ಪ್ರಾರ್ಥನೆಯಲ್ಲಿ ತನ್ನ ತಂದೆಯ ಕುರಿತು ಒಂದನ್ನು ಗುರುತಿಸ್ತಾನೆ. ನೀನು ಅವನಿಗೆ ಯಾರ್ಯಾರನ್ನು ಕೊಟ್ಟಿದೆಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ. ಏನು ರೆಕಗ್ನೈಸ್ ಮಾಡ್ತಾ ಇದ್ದಾನೆ? ನೀನೇ ನನಗೆಲ್ಲರನ್ನ ಕೊಟ್ಟಿರೋದು, ನಾನೇನು ಅವರನ್ನು ಪಡ್ಕೊಂಡಿಲ್ಲ. ಸಿ, ದಟ್ ಈಸ್ ಹೌ ದ ಹ್ಯುಮಿಲಿಟಿ ಆಫ್ ಜೀಸಸ್ ಕ್ರೈಸ್ಟ್. ಹ್ಯುಮಿಲಿಟಿ ಆಫ್ ಜೀಸಸ್. ಯೇಸುಸ್ವಾಮಿ ನೀರನ್ನು ದ್ರಾಕ್ಷರಸವನ್ನು ಮಾಡಿದಾಗ ಅಲ್ಲೊಂದು ಸಾಲು ಬರೀತದೆ 2ನೇ ಅಧ್ಯಾಯದ 10-11ನೇ ವಚನದಲ್ಲಿ, ಶಿಷ್ಯರು ಅವನ ಮೇಲೆ ನಂಬಿಕೆ ಇಟ್ಟರು ಅಂತ. ಶಿಷ್ಯರು ಅವನ ಮೇಲೆ ನಂಬಿಕೆ ಇಟ್ಟರು. ಆದರೆ ಯೇಸುಸ್ವಾಮಿ ಹೇಳ್ತಾನೆ, ಅವರನ್ನು ನೀನು ನನಗೆ ಕೊಟ್ಟಿದ್ಯಾ. ನನ್ನ ಈ ಸೂಚಕ ಕಾರ್ಯದಿಂದ ಅವರು ನನ್ನ ನಂಬಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಮನಸ್ಸಿಲ್ಲ. ಇಟ್ ಇಸ್ ದ ಹ್ಯೂಮಿಲಿಟಿ ಆಫ್ ಜೀಸಸ್ ಕ್ರೈಸ್ಟ್. ಇದು ದೀನತೆಯ ಸಂಕೇತ. ಆಮೇಲೆ ಮುಂದುವರೆದು ಇನ್ನೇನು ಹೇಳ್ತಾನೆ? ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು. ವಾವ್! ಆ ಅಧಿಕಾರವನ್ನು ನನಗೆ ಕೊಟ್ಟಿದ್ಯಾ. ನನ್ನನ್ನು ನೀನು ಯಾರು ನನಗೆ ಕೊಟ್ಟಿದ್ಯಲ್ಲ, ಅವರು ನನ್ನನ್ನು ನಂಬುವುದಿದ್ದರೆ ನನಗೆ ಏನು ಅಧಿಕಾರ ಕೊಟ್ಟಿದ್ಯಾ? ಅವ್ರಿಗೆ ಏನು ಕೊಡೋದಕ್ಕೆ ಕೊಟ್ಟಿದ್ಯಾ? ನೀನು
ನಿತ್ಯ ಜೀವವನ್ನು ಕೊಡುವುದಕ್ಕೆ ಕೊಟ್ಟಿದ್ದ. ಸೊ ಈ ಅಕ್ನಾಲಜಸ್, ನನಗೊಂದು ಅಧಿಕಾರ ಕೊಟ್ಟಿದ್ಯಾ, ನೀನು ಇವರನ್ನು ನನಗೆ ಕೊಟ್ಟಿದ್ಯಾ, ಅದು ಅವನ ದೀನತೆ. ಈಗ 3ನೇ ವಚನ ಒಂದು ನಿರ್ಧಾರಿತ ವಚನ, ಒಂದು ನಿರ್ಣಾಯಕವಾದ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವ. ಇದನ್ನ ಆಗ ಕೇಳಿರ್ತೀರ. ಐ ವಾಂಟ್ ಟು ಆಸ್ಕ್ ಯು ಒನ್ ಕ್ವಶನ್. ನಿತ್ಯ ಜೀವ ಅಂದ್ರೆ ಏನು ಅಂತ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಇಟರ್ನಲ್ ಲೈಫ್, ಎವರ್ ಲಾಸ್ಟಿಂಗ್ ಲೈಫ್? ವಾಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಇಟರ್ನಲ್ ಲೈಫ್ ಅಂಡ್ ಎವರ್ ಲಾಸ್ಟಿಂಗ್ ಲೈಫ್? ಹೇಳಿ 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 ಹೇಳಿ. ಡಿಫರೆನ್ಸ್ ಗೊತ್ತಿರ್ಬೇಕಲ್ವಾ? ಗೊತ್ತಿರ್ಬೇಕು ಡಿಫರೆನ್ಸ್. ನಿತ್ಯ ಜೀವ, ಸದಾ ಕಾಲಕ್ಕೂ ನನ್ನ ಜೊತೆ ನೀವು ಜೀವಿಸುವಿರಿ. ಏನು ವಾಟ್ ಯು ಅಂಡರ್ಸ್ಟ್ಯಾಂಡ್? ಹೂ ಕ್ಯಾನ್ ಗಿವ್ ಎಟರ್ನಲ್ ಲೈಫ್? It is the life of Jesus in you. ಯೇಸು ಸ್ವಾಮಿಯ ಜೀವನ ನಿನ್ನಲ್ಲಿ is eternal life. Eternal life. When will it begin? ಯಾವಾಗ ಪ್ರಾರಂಭವಾಗುತ್ತೆ? ಅಲರ್ಟ್ ಆಗಿರ್ರಿ ಇವಾಗ. ಯಾವಾಗ ಪ್ರಾರಂಭವಾಗುತ್ತೆ? ಯಾವ ಗಳಿಕೆಯಲ್ಲಿ ನೀನು ಯೇಸುವನ್ನು ಕರ್ತನೆಂದು ನಿನ್ನ ಬಾಯಿಂದ ಅರಿಕೆ ಮಾಡಿ, ತಂದೆಯಾದ ದೇವರು ಈತನನ್ನ ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ಎಟರ್ನಲ್ ಲೈಫ್ ಸ್ಟಾರ್ಟ್ಸ್. ಹೆಂಗ್ ಜೀವಿಸ್ಬೇಕು ನಾವು ಈ ಲೋಕದಲ್ಲಿ? ಕ್ರೈಸ್ತರಾದವರು, ಕನಿಷ್ಠವಾಗಿ ಕ್ರೈಸ್ತರಾದವರು ಹೇಗೆ ಜೀವಿಸಬೇಕು ಈ ಲೋಕದಲ್ಲಿ? ನಾನು ಹೇಗೆ ಜೀವಿಸ್ಬೇಕಂದ್ರೆ ನಿತ್ಯ ಜೀವವನ್ನು ಹೊಂದಿದ್ದೇನೆ ಎಂಬುವವನಾಗಿ ಜೀವಿಸಬೇಕು. ವಾಟ್ ಇಸ್ ಎವರ್ ಲಾಸ್ಟಿಂಗ್ ಲೈಫ್? ಬೀಯಿಂಗ್ ವಿತ್ ಗಾಡ್. ಯಾಕಂದ್ರೆ ದೇವರು ಸ್ವತಃ ಜೀವವುಳ್ಳವನು, ಅವನಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ನಾನಿರುವ ಜಾಗದಲ್ಲಿ ನೀವು ಇರಬೇಕು, ಯಾವಾಗಲೂ ಇರಬೇಕು. ನನ್ನ ನಂಬುವನು ಸದಾ ಕಾಲ ಜೀವಿಸುವವನು. ದಟ್ ಈಸ್ ಎವರ್ ಲಾಸ್ಟಿಂಗ್ ಲೈಫ್. ದಟ್ ಈಸ್ ಎವರ್ ಇದು ಗೊತ್ತಿರ್ಬೇಕು ನನಗೆ. ಸೊ ವೆನ್ ವಿಲ್ ಇಟ್ ಬಿಗಿನ್? ಯಾವಾಗ ನಿಮಗೆ ನಿತ್ಯ ಜೀವ ಪ್ರಾರಂಭವಾಗುತ್ತೆ? ನಾನು ಯೇಸುವನ್ನು ರಕ್ಷಕನೆಂದು ನಂಬಿದಾಗ ಇಟ್ ಬಿಗಿನ್ಸ್. It begins. Very, very subtle difference. And you are going to live with him forever. You are going to live with him forever. ಅದೇ ಜೀವದಾಯಕ ವೃಕ್ಷದ ಒಂದು ಉದ್ದೇಶ. ಜೀವದಾಯಕ ವೃಕ್ಷದ ಉದ್ದೇಶ ಅದೇ. ತಿಂದ ದಿನ ನೀನು ಸಾಹಿತ್ಯ. ಸಪರೇಷನ್ ಫ್ರಮ್ ಗಾಡ್. ಸಪರೇಷನ್ ಫ್ರಮ್ ಗಾಡ್. ಅದನ್ನೇ ಯೇಸು ಸ್ವಾಮಿ ಪುನರ್ಸ್ಥಾಪಿಸುವುದಕ್ಕಾಗಿ ಬಂದದ್ದು. ನಿನ್ನನ್ನು ನಂಬಿದರೆ ನಿನಗೆ ನಿತ್ಯ ಜೀವ. ಬಹಳ ವಿಶೇಷ. ಆಮೇಲೆ ಈ ನಿತ್ಯ ಜೀವ ಏನು ಗೊತ್ತಾ? ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಷಿಯಲ್ ಲೈಫ್. ಅನುಭವ ಪೂರ್ವಕವಾಗಿ ಕೂಡಿರುವಂತ ಜೀವ. ದೇವರೊಂದಿಗೆ ನೀನು ನಡೆಯುತ್ತಾ, ಆತನೊಂದಿಗೆ ನೀನು ಸಾಗುತ್ತಾ ಅನುಭವಿಸುವ ಜೀವ ಇದೆಯಲ್ಲ, ದಟ್ ಈಸ್ ದ ಸೈನ್ ಆಫ್ ಯುವರ್ ನಿತ್ಯ ಜೀವ. ಸೊ ಅದಕ್ಕೆ ಅವಾಗವಾಗ ಗಾದೆಗಳು ಹೇಳಬೇಡ್ರಿ. ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ಕಥೆಗಳೆಲ್ಲ ಆಡಬಾರ್ದು. ಯು ಶುಡ್ ನೋ ದ್ಯಾಟ್ ಐ ಕ್ಯಾರಿ ಗಾಡ್ಸ್ ಲೈಫ್ ವಿತ್ ಇನ್ ಮೀ. ನನ್ನಲ್ಲಿ ಯೇಸು ಸ್ವಾಮಿಯ ಮೂಲಕ, ನಂಬಿರುವ ಮೂಲಕ ಅನಿತ್ಯ ಜೀವನ ಹೊಂದಿದವನಾಗಿದ್ದೇನೆ. ಸ್ಪಷ್ಟಪಡಿಸ್ಕೊಳ್ಳಿ. ಬಹಳ ಅಗಾಧವಾದಂಥ ಪ್ರಾರ್ಥನೆ ಇದು. ಅಗಾಧವಾದಂಥ ಪ್ರಾರ್ಥನೆ ಅದು. ಸರಿ, ಅದಕ್ಕೆ ಅದನ್ನೆಲ್ಲ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ 6ನೇ ವಚನ, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ಏನು ತಿಳಿಸಿದ್ದೀನಿ? ಏನಂಗಂದ್ರೆ ನಿನ್ನ ಹೆಸರನ್ನು ತಿಳಿಸಿದ್ದೀನಿ. ಹಂಗಂದ್ರೆ ದೇವರ ಹೆಸರೆಲ್ಲ ತಿಳಿಸಿದ್ದಾರ? ಯೆಹೋವ ರಾಫಾ, ಯೆಹೋವ ಶಾಲೋಮ್, ಯೆಹೋವ ನಿಸ್ಸಿ, ಯೆಹೋವ ಐ ಆಮ್ ದಟ್ ಐ ಆಮ್. ಇದನ್ನು ತಿಳಿಸ್ನಾ ಯೇಸು ಸ್ವಾಮಿ? ಏನು ತಿಳಿಸ್ತಾ? ಯು ಶುಡ್ ನೋ ದಟ್ ಏನು ತಿಳಿಸಿದ್ದಾನೆ ಅಂತ. ಓಕೆ, ಇನ್ ದ ಬೈಬಲ್ ಅಂಡರ್ಸ್ಟ್ಯಾಂಡಿಂಗ್, ಸತ್ಯವೇದದ
ಆಧಾರದಲ್ಲಿ ಇಫ್ ಇ ಸೇಸ್ ನಾನು ನಿನ್ನ ಹೆಸರನ್ನ ಕೊಟ್ಟಿದ್ದೀನಿ ಅಂದರೆ ಕೇಳಿಸ್ಕೊಳ್ಳಿ, ಎವ್ರಿ ಕ್ಯಾರೆಕ್ಟರ್ ಆಫ್ ಗಾಡ್ ಐ ಹ್ಯಾವ್ ರಿವೀಲ್ಡ್ ಟು ಪೀಪಲ್ ಅಂತ. ನಿನ್ನ ಗುಣಾತಿಶಯಗಳನ್ನ ನಾನು ಅವರಿಗೆ ಪ್ರಕಟಿಸಿದ್ದೇನೆ. ದಟ್ ಈಸ್ ವಾಟ್ ಬಿಹೈಂಡ್ ದ ನೇಮ್ ಇಸ್. ಯಹೂದ್ಯರು ಹೆಸರಿಟ್ರೆ ಅದರ ಹಿಂದೆ ಕ್ಯಾರೆಕ್ಟರ್ ಇರುತ್ತೆ, ಅದರ ಹಿಂದೆ ಕ್ಯಾರೆಕ್ಟರ್ ಇರ್ತಾರೆ, ಸುಮ್ಮನೆ ಹೇಳೋದಿಲ್ಲ. ಇಕಾಬೋದ್ ಯಾಕೆ ಹೆಸರಿಟ್ರು? ದೇವರ ಮಹಿಮೆ ನಮ್ಮನ್ನ ಬಿಟ್ಟು ಹೋಯಿತು. ದೇವರ ಮಹಿಮೆ ಯಾಕೆ ಮೋಶೆ ಹೊಷೆಯನೆಂಬವನ ಅವನ ಶಿಷ್ಯನ ಹೆಸರನ್ನ ಯೆಹೋಶುವನಂತ ಹೆಸರಿಡ್ತಾನೆ? ಯೆಹೋಶುವನ ಹಿಂದಿನ ಹೆಸರು ಹೊಷೆಯ, ಅವನಿಗೆ ಯೆಹೋಶುವ ಅಂತ ಹೆಸರಿಡ್ತಾನೆ. ಏನಂಗ? ಹೊಷೆಯ ಅಂದ್ರೂ ಒಂದೇ ಮೀನಿಂಗು, ಯೆಹೋಶುವ ಅಂದ್ರೂ ಒಂದೇ ಮೀನಿಂಗು. ಗಾಡ್ ಇಸ್ ಮೈ ಸಾಲ್ವೇಷನ್, ಕರ್ತನು ದೇವರು ನನ್ನ ರಕ್ಷಕನು ಅಂತ. ಏನು ಆ ಹೆಸರಿನಲ್ಲಿ ಏನಿದೆ? ಯೆಹೋಶುವನ್ ಅಂದ್ರೆ ಏನಿದೆ? ಗಾಡ್ ಸೇಸ್, ಅದಕ್ಕೆ ಸುಮ್ಮನೆ ಬರ್ದಿಲ್ಲ, ಅದನ್ನ ಲಕ್ಷಣವನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯದಲ್ಲಿ. ನಾನು ನಿನ್ನನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನ ತೊರೆಯುವುದಿಲ್ಲ. ಅಂದ್ರೆ ಹೊಷೇನೆ, ನಿನ್ನ ಹೆಸರನ್ನ ಯೆಹೋಶುವನಂತ ಕರೆದ ಮೇಲೆ ನೀನು ಕಾನಾನ್ಯರ ದೇಶವನ್ನ ಗೆದ್ದು ಸ್ವಾಸ್ಥ್ಯವಾಗಿ ಪಡೆದು 12 ಕುಲಗಳಿಗೆ ಹಂಚುವಾಗ ಯುದ್ಧಗಳು ನಿನ್ನ ಜೊತೆಯಲ್ಲಿರುತ್ತೆ. ನಾನು ನಿನ್ನ ಕೈ ಹಿಡಿದಿರ್ತೇನೆ. ಕ್ಯಾರೆಕ್ಟರ್ ಆಫ್ ಗಾಡ್, ನಾನು ನಿನ್ನನ್ನು ಕೈ ಹಿಡಿದಿರ್ತೇನೆ, ನಾನು ನಿನ್ನ ಕೈ ಬಿಡುವುದೇ ಇಲ್ಲ, ನಾನು ನಿನ್ನನ್ನು ತೊರೆಯುವುದೇ ಇಲ್ಲ. ದಾಟ್ ಈಸ್ ವಾಟ್ ದ ಕ್ಯಾರೆಕ್ಟರ್ ಆಫ್ ಗಾಡ್ ಇಸ್. ಈತನು ಪ್ರೀತಿ ಸ್ವರೂಪನು, ಈತನು ಕರುಣೆಯುಳ್ಳ ದೇವರು, ಈತನು ಕ್ಷಮಿಸುವವನು, ದೀರ್ಘ ಶಾಂತ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಗಾಡ್. ನಮ್ಮ ರಕ್ಷಣೆಯಲ್ಲಿ ದೇವರ ಕರುಣೆ ವರ್ಕ್ ಆಗಿದೆಯಾ ಇಲ್ವಾ? ನಮ್ಮ ರಕ್ಷಣೆಯಲ್ಲಿ ದೇವರ ಕರುಣೆ ವರ್ಕ್ ಆಗಿದೆಯೋ ಇಲ್ವೋ? ನಮ್ಮ ರಕ್ಷಣೆಯಲ್ಲಿ ದೇವರ ಕೃಪೆ ವರ್ಕ್ ಆಗಿದೆಯೋ ಇಲ್ವೋ? ಕೃಪೆಯಿಂದಲೇ ನಂಬಿಕೆಯ ಮೂಲಕ ರಕ್ಷಣೆಯನ್ನ ಹೊಂದಿದ್ದೇವೆ. ಗಾಡ್ಸ್ ಕ್ಯಾರೆಕ್ಟರ್ ಅದು, ಗಾಡ್ಸ್ ಕ್ಯಾರೆಕ್ಟರ್ ಅದು. ಸೊ ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ ಅಂದ್ರೆ, ನೀವು ಪ್ರಾರ್ಥಿಸಿದ್ದೀರಾ, ನಿಮ್ಮ ಇಕ್ಕಟ್ಟುಗಳಲ್ಲಿ ನೀವು ಪ್ರಾರ್ಥಿಸಿದ್ದೀರಾ, ನಿಮ್ಮ ಬಿಕ್ಕಟ್ಟುಗಳಲ್ಲಿ ಪ್ರಾರ್ಥಿಸಿದ್ದೀರಾ, ನಿಮ್ಮ ಕಣ್ಣೀರುಗಳ ನಡುವೆ ನೀವು ಅವರನ್ನ ಪ್ರಾರ್ಥಿಸಿದಾಗ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಅಂದ್ರೆ ಅರ್ಥ ಏನ್ ಗೊತ್ತಾ? ದೇವರು ತನ್ನ ಗುಣಾತಿಶಯವನ್ನ ನಿಮ್ಮ ಮಧ್ಯದಲ್ಲಿ ಪ್ರಕಟಿಸಿದ್ದಾನೆ. ಅದು ನಿನ್ನ ಹೆಸರನ್ನ ನಾನು ನಿನಗೆ ತಿಳಿಸಿದ್ದೀನಿ ಅವರಿಗೆ ಅಂತಾನೆ. ವೆರಿ ಇಂಪಾರ್ಟೆಂಟ್ ಇದು, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫ್ರಮ್ ಹೀಬ್ರೂ ಅಂಡರ್ಸ್ಟ್ಯಾಂಡಿಂಗ್, ನೇಮ್ ಇಸ್ ನಾಟ್ ಓನ್ಲಿ ಫಾರ್ ಐಡೆಂಟಿಫಿಕೇಶನ್. ಇಬ್ರಿಯರ ದೃಷ್ಟಿಕೋನದಲ್ಲಿ ಹೆಸರು ಗುರುತಿಗಾಗಿ ಅಲ್ಲ, ಅದರ ಹಿಂದೆ ಒಂದು ಗುಣಾತಿಶಯವಿದೆ, ಗುಣಲಕ್ಷಣಗಳಿದೆ. ಅವುಗಳನ್ನ ಪರಿಚಯಿಸಿದ್ದೇನೆ. ಎಷ್ಟು ಪರಿಚಯಿಸಿರ್ಬೋದು ಅಲ್ಲ? 5 ರೊಟ್ಟಿ 2 ಮೀನು. ಆಕಾಶದ ಕಡೆಗೆ ಕಣ್ಣೆತ್ತಿ ಪ್ರಾರ್ಥಿಸಿದ, ದ್ವಿಗುಣವಾಯಿತು. ಮೈ ಗಾಡ್ ಇಸ್ ಎ ಮಲ್ಟಿಪ್ಲೇಯರ್ ಅಂದ, ಮೈ ಗಾಡ್ ಇಸ್ ಎ ಮಲ್ಟಿಪ್ಲೇಯರ್ ಅಂದ. ಸತ್ತವರನ್ನ ಎಬ್ಬಿಸಿದ. ದಟ್ಸ್ ವೈ ಹಿ ಕುಡ್ ಸೇ, ಐ ಆಮ್ ದ ರಿಸರೆಕ್ಷನ್, ಐ ಆಮ್ ದಿ ಲೈಫ್. ಅದನ್ನ ಹೇಳಲಿಕ್ಕೆ ಸಾಕು, ಸ್ವಸ್ಥಪಡಿಸ್ತಾನೆ. ಹುಟ್ಟು ಕುರುಡನೆ ಕಣ್ಣು ಕೊಡ್ತಾನೆ. ಸೊ ಈ ಎಲ್ಲ ಇನ್ಸಿಡೆಂಟ್ ಅಲ್ಲಿ ಶಿಷ್ಯರು ಅವರ ಜೊತೆಯಲ್ಲಿದ್ದಾಗ ಈ ಯೇಸು ಸ್ವಾಮಿ ದೇವರ ಗುಣಾತಿಶಯವನ್ನ ಪ್ರಕಟಿಸುವುದೇ ನಿನ್ನ ಹೆಸರನ್ನ ತಿಳಿಸಿದ್ದೇನೆ. ಸುಮ್ಮನೆ ಇಡ್ಲಿಲ್ಲ ಯೆಹೋವ ಈರೆ ಅಂತ. ಮೋರಿಯಾ ಬೆಟ್ಟದಲ್ಲಿ ಯೆಹೋವ ಈರೆ ಅಂತ ಸುಮ್ಮನೆ ಇಡ್ಲಿಲ್ಲ. ಯಾಕೆ? ಇಸಾಕನೊಂದು ಪ್ರಶ್ನೆ ಕೇಳ್ತಾನೆ, ಅಪ್ಪ ಯಜ್ಞಕ್ಕೆ ಬೇಕಾದದ್ದು ಎಲ್ಲವನ್ನ ತಕೊಂಡಿದ್ಯಲ್ಲ ನೀನು, ಪಶು ಎಲ್ಲಿ ಎಂದ, ಕುರಿಯಲ್ಲಿ ಎಂದ. ಅದಕ್ಕೆ ಏನು ಹೇಳ್ದ ಅಬ್ರಾಮ? ಅಲ್ಲಿ ಕೊಡ್ದನ್ ಬಾ ಅಂದ. ನೋಡಿ ಹೆಂಗಿದೆ ಅಲ್ಲಿ ಕೊಡ್ತಾನೆ ಬಾ ಅಂತ ಹೇಳಿ ಯಜ್ಞವೇದಿಯನ್ನು ಕಟ್ಟಿ ಆ ಯಜ್ಞವೇದಿಯಲ್ಲಿ ಮಗನನ್ನು ಮಲಗಿಸಿದ್ರೆ ಮಗನಿಗೇನಾಗಬೇಕು? ನಾನು ನೀವಿದ್ದಿದ್ರೆ ಏನಂತ ಇದ್ವಿ? ಏನೋ ಅಪ್ಪ, ಬೆಟ್ಟ ಹತ್ತುವಾಗ ನಾನು ಪ್ರಶ್ನೆ ಕೇಳಿದೆ, ಎಲ್ಲಿದೆ ಯಜ್ಞಕ್ಕೆ ಅಂತ. ನೀನೇನು ಹೇಳಿದೆ? ದೇವ್ರು ಕೊಡ್ತಾನೆ. ನನ್ನೇ ಮಲಗಿಸ್ಬಿಟ್ಟೆಲ್ಲೋ.
ಏನ್ ಸರ್ ಅದು ನಂಬಿಕೆಯ ಮೆರವಣಿಗೆ, ಅದು ಅಷ್ಟು ಸುಲಭ ಅಲ್ಲ. ಇಸಾಕನು ಪ್ರತಿಭಟಿಸಲೇ ಇಲ್ಲ, ಇಸಾಕನು ಕೂಗಲೇ ಇಲ್ಲ, ಚಡಪಡಿಸಲೇ ಇಲ್ಲ. ದೇವರು ಕೊಡ್ತಾನೆ, ದೇವರು ಕೊಡ್ತಾನೆ. ಆದ್ರೆ ಹಿಂದಿನ ಸತ್ಯಗಳು ಬಹಳ ಇದೆ. ಅದಕ್ಕೆ ಯೆಹೋವ ಏರೆ ಯೆಹೋವನ ಬೆಟ್ಟದಲ್ಲಿ ಒದಗುತ್ತದೆ. ನಾವು ನಮಗೆ ರೇಷನ್ ಇಲ್ಲ ಅಂದ್ರೆ ಯೆಹೋವ ಏರೆ ಅಂತೀವಿ. ಪ್ರಾಣನೇ ಇಲ್ಲ ಕಣ್ರಿ, ಹೋಗ್ತಾನವನು, ಅಲ್ಲಿಗೆ ನಾವು ಯೆಹೋವ ಇರೆ ಅನ್ನಲ್ಲ. ಇಸಾಕನಿಗೆ ಮತ್ತೆ ಪ್ರಾಣ ಬಂದಿದೆ ಅಂದ್ರೆ ಅಲ್ಲಿ ಇನ್ನೊಂದು ಟಗರು ಮುಳ್ಳಿನ ಪೊದೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು, ಅದು ಬಲಿ ಆಯ್ತು, ನಾನು ಬದುಕದೆ, ಅದಕ್ಕೆ ಯೆಹೋವ ಇರೆ. ಈ ಕಲ್ವಾರಿ ಶಿಲುಬೆಯಲ್ಲಿ ನಾನು ಸಾಯಬೇಕಾಗಿತ್ತು, ನನ್ನ ಬದಲಾಗಿ ಸತ್ತವನು ಯಾರು? ಯೇಸು ಸ್ವಾಮಿ, ಯೆಹೋವ ಇರೆ. ಎಲ್ಲಿ ಯಜ್ಞಕ್ಕೆ ಪಶು ಉತ್ತರಿಸಿದ್ದಾನೆ ಶಿಲುಬೆಯ ಮೇಲೆ ಯೇಸು ಸ್ವಾಮಿ. ದಾಟ್ ಈಸ್ ವಾಟ್ ಯೆಹೋವ ಇರೆ. ನಾವು ಅನೇಕ ಸಾರಿ ಬರೀ ಭೌತಿಕವಾದ ವಿಷಯಗಳಿಗೆ ದೇವರ ನಾಮವನ್ನು, ಅದರ ಗುಣಾತಿಶಯವನ್ನು ಸೀಮಿತ ಮಾಡಿ ಆತ್ಮೀಕ ಮತ್ತು ಅದರ ವಿಸ್ತಾರತೆ ಕಡೆಗೆ ಗಮನ ಕೊಡದೆ ಸೋತು ಹೋಗಿದ್ದೇವೆ. ವಿ ಮೆ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟರ್ನಲ್ ಲೈಫ್ ಟಿಲ್ ವಿ ಡೈ. ಇದೇ ಪ್ರಾಬ್ಲಮ್ ನಮ್ದು. ಬದುಕಿರುವಾಗಲೇ ಅರ್ಥ ಆಗ್ಬೇಕು ವಾಟ್ ಇಸ್ ಎಟರ್ನಲ್ ಲೈಫ್ ಅಂತ. ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಏನಪ್ಪ ಹೇಳ್ಕೊಡೋ ಅಂತ ಕೇಳ್ಬೇಕು. ನಾವು ಹಂಗೆ ಹೇಳಲ್ಲ, ಮಳೆ ನಿಲ್ಲಿಸು, ಬರೀ ಚಿಲ್ಲರೆ ಕೆಲಸನೇ ನಮ್ಮ ಬುದ್ಧಿ. ಎಕ್ಸ್ಟೆಂಡ್ ಆಗಲ್ಲ, ಎಕ್ಸ್ಟೆಂಡ್ ಆಗಬೇಕು. ಅದಕ್ಕೆ ಪೌಲ ಪ್ರಾರ್ಥನೆ ಮಾಡ್ತಾನೆ, ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿದವರಾಗಿತ್ತು ಆತನ ಚಿತ್ತವನ್ನ ತಿಳುಕೊಂಡು ಯೋಗ್ಯರಾಗಿ ನಡೆದು ಆತನ ಜ್ಞಾನದಲ್ಲಿ ವೃದ್ಧಿಯಾಗುತ್ತಾ ಬರಬೇಕು. ಆನಂದಪೂರ್ವಕವಾದ ತಾಳ್ಮೆಯನ್ನು ತೋರುವವರಾಗಬೇಕು. ಇದನ್ನೆಲ್ಲ ನೋಡಿ, ಎಂಥ ಆತ್ಮಿಕ ಪ್ರಾರ್ಥನೆಗಳವೆಲ್ಲ, ಆತ್ಮಿಕವಾದ ಪ್ರಾರ್ಥನೆಗಳು. ಕಲಿಬೇಕು. ನಾವು ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವಾದಾಗ ಯು ಮೇಕ್ ಎ ಲಿಸ್ಟ್ ಆಫ್ ಇಟ್. ಏನು ದೇವರ ಗುಣಾತಿಶಯ ಪ್ರಕಟವಾಗಿದೆ, ಏನು ಗುಣಾತಿಶಯ ದೇವರಿಗೆ ಪ್ರಕಟ. ಅಬ್ರಾಹ್ಮನ್ ಕೇಳ್ರಿ, ಇಲ್ಲದ್ದನ್ನ ಇರುವುದಾಗಿ ಕರೆಯುವ ದೇವರು, ಇಲ್ಲದ್ದನ್ನ ಇರುವುದಾಗಿ ಕರೆಯುವ ದೇವರು, ಅದು ದೇವರ ಗುಣಾತಿಶಯ. ಅದು ದೇವರ ಗುಣಾತಿಶಯ. ಮಕ್ಕಳು ಮೃತಪ್ರಾಯ, ನಿಂತು ಹೋಗಿದೆ, ಆದರೆ ಇಲ್ಲದ್ದನ್ನ ಇರುವುದಾಗಿ ಕರೆಯುವ ದೇವರು, ಅದು ದೇವರ ಗುಣಾತಿಶಯ. ಹೌ ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ ದಿಸ್ ಗಾಡ್? ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ? ಇವತ್ತು ನಮ್ಮೊಬ್ಬೊಬ್ಬರಿಗೆ ಒಂದು ಪರೀಕ್ಷೆ ಕೊಟ್ಟರೆ ಏನು ಮಾಡಬೇಡ್ರಿ, 2-3 ದಿವಸದಲ್ಲಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಉತ್ತರಿಸಿದ್ರೆ, ಅಥವಾ ಎಷ್ಟೋ ಪ್ರಾರ್ಥನೆಗಳನ್ನು ಉತ್ತರಿಸಿದ್ರೆ, ದೇವರ ಗುಣಾತಿಶಯ ಏನು ಪ್ರಕಟವಾಗಿದೆ ಆ ಉತ್ತರದಲ್ಲಿ ಲಿಸ್ಟ್ ಮಾಡಿ ಸಾಕು. ದಟ್ ಬಿಕಮ್ಸ್ ಎ ವರ್ಷಿಪ್, ಎ ಪರ್ಸನಲೈಸ್ಡ್ ವರ್ಷಿಪ್. ಲೋಕದೊಳಗಿನ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಇವರು ನಿನ್ನವರಾಗಿದ್ದರು. ಮತ್ತೆ ಏನು ನೋಡಿ ಸರ್, ತಂದೆನ್ ಬಿಟ್ಟು ಏನು ಹೇಳಲ್ಲ, ಇವರೆಲ್ಲ ನಿನ್ನವರಾಗಿದ್ದಾರಪ್ಪ. ನನ್ನವರಾಗಿರುವುದಕ್ಕಿಂತ ಮುಂಚೆ ನಿನ್ನವರಾಗಿದ್ದರು. ನಾವು ಯಾರನ್ನಾದರೂ ಒಬ್ಬನ್ನ ಯೇಸುಸ್ವಾಮಿ ಕಡೆಗೆ ನಡೆಸಿಬಿಟ್ರೆ ನಮ್ಮ ಕ್ಲೇಮೇ ಬೇರೆ. ಏನು ನಮ್ಮ ಕ್ಲೇಮು? ನಮ್ಮ ಕುರಿ ಅಂತ. ಇದೇ ಪ್ರಾಬ್ಲಮ್, ಇದೇ ನಮ್ಮ ಪ್ರಾಬ್ಲಮ್ ಅಲ್ವೇನ್ರಿ? ಹಂಗಿದ್ದಾನೆ ಹೇಳೋದು ನಾವು, ಪೇಟೆಂಟ್ ಮಾಡ್ಕೊಂಬಿಡೋದು, ನಮ್ದು ಅಂತ. ಅವನು ನಿಮ್ಮ ಬಿಟ್ಟು ಏನು ಮಾಡಬಾರ್ದು, ಅವನು ಅಲ್ಲಿವರೆಗೂ ಕಟ್ಟಾಕೋದು. ಇಲ್ಲಿ ನೋಡ್ರಿ ಯೇಸು ಸ್ವಾಮಿ, ಇವರು ನಿನ್ನವರಾಗಿದ್ದಾರಪ್ಪ, ನಿನ್ನನ್ನು ಕೊಟ್ಟಿದ್ಯಾ. ಇವರು ನಿನ್ನ ಈಸ್ ನಾಟ್ ಪೊಸೆಸಿಂಗ್ ಅಟ್ ಆಲ್. ದೇವರನ್ನ ಘನಪಡಿಸ್ತಾ ಇದ್ದಾನೆ ಆ ಮೂಲಕ. ದಟ್ ಈಸ್ ವಾಟ್ ಪ್ರೇಯರ್ ಇಸ್. ದಟ್ ಈಸ್ ವಾಟ್ ಪ್ರೇಯರ್, ಹೈ ಪ್ರೀಸ್ಟ್ಲಿ ಪ್ರೇಯರ್. ಸರಿ, ಮುಂದೆ ಹೋಗ್ತೇನೆ ನಾನು. ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ಏನು ವಿಶ್ವಾಸನಪ್ಪ ಅವರಿಗೆ. ಶಿಷ್ಯರ ಬಗ್ಗೆ ಪ್ರಾರ್ಥನೆ ಮಾಡ್ತಾನೆ, ಏನು ವಿಶ್ವಾಸ ನೋಡಿ. ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ. ಇವರು ಬಿದ್ದಿದ್ದಾರಾ ಇಲ್ವಾ? ಸೋತಿದ್ದಾರಾ ಇಲ್ವಾ? ಇನ್ನೇನು ಸೋಲಕ್ಕೆ ಹೋಗ್ತಾರೆ ಇವರು. ಆದರೂ ದೇವರಿಗಿರುವಂಥ ವಿಶ್ವಾಸ ನೋಡ್ರಿ, ಯೇಸುಸ್ವಾಮಿಗಿರುವಂಥ ವಿಶ್ವಾಸ ನೋಡ್ರಿ. ಇದೇ ಇಂಪಾರ್ಟೆಂಟ್. ವಿಶ್ವಾಸಿಗಳು ತಮ್ಮ ಜೀವಿತದಲ್ಲಿ ಬೀಳ್ತಾರಾ ಇಲ್ವಾ?
ಹುನ ಬೀಳ್ತಾನೆ. ಅವನು 7 ಸಾರಿ ಬಿದ್ದರೂ ಕೂಡ ದೇವರು ಎದ್ದು ನಿಲ್ಲಿಸ್ತಾನೆ. ಆದರೆ ಇಷ್ಟೇ ವಿಷಯ, ಬಿದ್ದವನು ಬಿದ್ದಲ್ಲೇ ಇರಬಾರ್ದು, ಬಿದ್ದವನು ಅಲ್ಲೇ ಇರಬಾರ್ದು, ತಿರ್ಕೊಳ್ಬೇಕು, ದೇವರ ಮೊರೆ ಹೋಗಬೇಕು. ಎಬ್ಬಿಸ್ತಾನೆ, ಅವನು ಎಬ್ಬಿಸ್ತಾನೆ. ದಟ್ಸ್ ವೈ ಹಿ ಸೇಸ್, ಇವರು ನಿನ್ನ ವಾಕ್ಯಗಳನ್ನು ಕೈಕೊಂಡು ನಡೆದಿದ್ದಾರೆ, ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದ ವಿಧೇಯತೆಯನ್ನು ಕೂಡ ಪ್ರಾರ್ಥನೆಯೋಪಾದಿಯಲ್ಲಿ ತನ್ನ ಶಿಷ್ಯರ ಕುರಿತು ಮಾತಾಡ್ತಾ ಇದ್ದಾನೆ. ಆಮೇಲೆ ನೋಡ್ರಿ, ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನೇ ನನ್ನನ್ನು ಕೊಟ್ಟಿರುವುದಾಗಿ ನಂಬಿದ್ದಾರೆ. ಫೇತ್ ಸ್ಟೇಟ್ಮೆಂಟ್. ನಾನು ಯಾರು ಕೇಳ್ತೀನಿ? ನೀನು ನನಗೆ ಯಾರ್ಯಾರನ್ನ ಕೊಟ್ಟಿದೆಯಲ್ಲ, ಇವರು ಯಾರ್ಯಾರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರಲ್ಲ, ಯಾರ್ಯಾರು ನಿನ್ನ ಹೆಸರಿನ ಹಿಂದೆ ಇರುವ ಗುಣಾತಿಶಯಗಳನ್ನು ಪರಿಚಯಿಸಿಕೊಂಡಿದ್ದಾರಲ್ಲ, ನಾನು ಅವರಿಗೋಸ್ಕರ ಪ್ರಾರ್ಥಿಸ್ತೇನೆ. ನಾನು ಅವರಿಗೋಸ್ಕರ ವಾಟ್ ಈಸ್ ದ ವರ್ಕ್ ಆಫ್ ಎ ಪ್ರೀಸ್ಟ್? ಪ್ರೀಸ್ಟ್ ವರ್ಕ್ ಏನು? ಯಾಚಕನ ಕೆಲಸ ಏನು? ಮಹಾಯಾಜಕನ ಕೆಲಸ ಏನು? ಏನಿರ್ಬೋದು ಮಹಾಯಾಜಕನ ಕೆಲಸ? ಮನುಷ್ಯರನ್ನ ದೇವರ ಮುಂದೆ ಪ್ರತಿನಿಧಿಸುವುದು, ಮನುಷ್ಯರನ್ನ ದೇವರ ಮುಂದೆ ಪ್ರತಿನಿಧಿಸುವುದು, ದೇವರನ್ನ ಮನುಷ್ಯರಿಗೆ ಪರಿಚಯಿಸುವುದು. ಇನ್ ಅ ವೆರಿ ಸಿಂಪಲ್ ಟರ್ಮಿನಾಲಜಿ, ಹೂ ಇಸ್ ಅ ಯಾಜಕ? ನಾವೇನಾಗಿದ್ದೇವೆ? ರಾಜವಂಶಸ್ಥರು. ನಾವೇನಾಗಿದ್ದೇವೆ? ಯಾಜಕರು. ನಿಮ್ಗೆ ಅರ್ಥ ಆಯ್ತಾ? ಯಾಜಕರು. ನಮ್ಮ ಜವಾಬ್ದಾರಿ ಏನು? ನಮ್ಮ ಜವಾಬ್ದಾರಿ ಏನು? ನಾವು ದೇವರ ಮುಂದೆ ಪರಸ್ಪರ ಪ್ರತಿನಿಧಿಸುವವರಾಗಬೇಕು. ಇಫ್ ಯು ಫೇಲ್, ಇಲ್ಲಿ ಫೇಲ್ ಆದರೆ ಪರಿಸ್ಥಿತಿಗಳು ಹತೋಟಿ ಮೀರಿ ಅಸಮಾಧಾನಗಳಿಗೆ ಕಾರಣವಾಗತ್ತೆ. ಇಸ್ರೇಲಿಯರಿಗೋಸ್ಕರ ಇದೇ ಯೇಸುಸ್ವಾಮಿಯಲ್ಲಿದ್ದು ಇವರು ಯಾಜಕ ರಾಜ್ಯ. ಇವರೇನು? ಯಾಜಕ ರಾಜ್ಯ. ಹಂಗಂದ್ರೆ ಏನು? ಇವರು ತಮ್ಮ ಸುತ್ತಮುತ್ತಲಿರುವ ದೇಶಸ್ಥರಿಗೆ ಯೆಹೋವನು ಯಾರೆಂದು ಪರಿಚಯಿಸಬೇಕಾಗಿತ್ತು. ನಾನು ನೀನು ಆತನ ರಕ್ತದ ಮೂಲಕ ಯಾಚಕರಾಗಿದ್ರೆ ಕನಿಷ್ಠ ನಮ್ಮ ಮನೆಯವರಿಗೆ ಪರಿಚಯಿಸಬೇಕು ದೇವರನ್ನ. ನಮ್ಮ ಮನೆಯವರಿಗಾಗಿ ದೇವರ ಬಳಿ ಬೇಡುವವರಾಗಿರಬೇಕು. ಇದು ಯಾಚಕರ ಉದ್ಯೋಗ. ಇದು ಯಾಚಕರ ಉದ್ಯೋಗ. ಮಿನಿಮಮ್ ಯು ಹ್ಯಾವ್ ಟು ಡೂ ದಿಸ್. ಮಿನಿಮಮ್ ಯು ಹ್ಯಾವ್ ಟು ಡೂ ದಿಸ್. ಇಫ್ ಯು ಫೇಲ್ ಇನ್ ಯುವರ್ ಫ್ಯಾಮಿಲಿ. ವೆರಿ ಸೀರಿಯಸ್ ನೋಟ್ ಇದು. ವೈ ವಾರ್ ಇವತ್ತು? ಯಾಕೆ ನಿನೆವೆ ಪಟ್ಟಣಕ್ಕೆ ಕಳಿಸ್ದ ಯೋನನನ್ನ? ಟು ಸೇ ಗಾಡ್ಸ್ ಇಮಿಡಿಯೇಟ್ ಡೂಯಿಂಗ್. ದೇವರು ನಿಮ್ಮನ್ನ ಶಿಕ್ಷಿಸುತ್ತಾನೆಂದು ತಿಳಿಸುವುದಕ್ಕಾಗಿ. ದಟ್ ಇಸ್ ವಾಟ್ ಎ ಯಾಜಕ ಇಸ್. ದಟ್ ಇಸ್ ವಾಟ್ ಎ ಯಾಜಕ ಇಸ್. ಅವನು ಹೋಗಲ್ಲ. ಯಾಕೆ? ಅವನಿಗೊಂದು ಪರ್ಸನಲ್ ರೀಸನ್ ಇದೆ. ಇವರು ಸುನ್ನತಿಹೀನರು, ಇವರು ನಮಗೆ ಹಿಂಸೆ ಕೊಟ್ಟವ್ರೆ, ಇವರು ನಮ್ಮ ಮೇಲೆ ಆಗಾಗ ದಾಳಿ ಮಾಡ್ತಾರೆ. ಇದು ಇವನ್ ಪ್ರಾಬ್ಲಮ್. ಇದು ಇವನ್ ಪ್ರಾಬ್ಲಮ್. ಫಾರ್ ದಾಟ್ ರೀಸನ್ ಇಸ್ರಾಯೇಲರನ್ನ ಯಾಜಕ ರಾಜ್ಯವನ್ನಾಗಿ ಕರೆದಿದ್ದಾನೆ. ಇವತ್ತಿಗೂ ಕೂಡ. ಯಾಕೆ? ಅಷ್ಟೊಂದು ಯುದ್ಧದ ಕಾರ್ಮೋಡಗಳು. ಇಫ್ ಇಸ್ರೇಲ್ ಹ್ಯಾಡ್ ಡನ್ ಇಟ್ಸ್ ವರ್ಕ್ ಆಸ್ ಎ ಯಾಚಕ ರಾಜ್ಯ, ಯಾವಾಗಲೂ ದೇವರ ರಾಜ್ಯ ಬರ್ತಾ ಇತ್ತು. ಯಾವಾಗಲೂ ದೇವರ ರಾಜ್ಯ ಬರ್ತಾ ಇತ್ತು. ನನ್ನ ನಿನ್ನ ಮನೆಯಲ್ಲಿಯೂ ಅಷ್ಟೇ, ನನ್ನ ನಿನ್ನ ಸಭೆಯಲ್ಲಿಯೂ ಅಷ್ಟೇ. ನಾವು ಪ್ರತಿಯೊಬ್ಬರು ರಾಜವಂಶಸ್ಥರು ಮಾತ್ರವಲ್ಲ, ಯಾಚಕ ರಾಜ್ಯ. ದೇವರ ಬಳಿ ನಮ್ಮವರನ್ನ ಪ್ರತಿನಿಧಿಸಬೇಕು. ಇಡು ಒಂದೇ, ನಿಮ್ಮ ಪರ್ಸನಲ್ ಪ್ರೇಯರಲ್ಲಿ ನಿಮ್ಮ ಫ್ಯಾಮಿಲಿಗೆ ಪ್ರೇಯರ್ ಮಾಡಿ. 365 ದಿವಸ ಒಂದೊಂದು ಫ್ಯಾಮಿಲಿಗೋಸ್ಕರ ಪ್ರೇಯರ್ ಮಾಡಿ. ಯು ಪ್ರೇ ಫಾರ್ ಅದರ್ ಫ್ಯಾಮಿಲೀಸ್. ಯು ಸಿ ದ ಚೇಂಜ್. ನಿಮ್ಮ ಸಭೆಯಲ್ಲಿ, ನೀವಿರುವಂಥ ಸ್ಥಳಗಳಲ್ಲಿ ಬದಲಾವಣೆಗಳನ್ನು ನೋಡ್ರಿ. ಪ್ರೇ ಫಾರ್ ಅನದರ್ ಫ್ಯಾಮಿಲಿ. ಅವರ ಕೊರತೆಗಳೇನಿದೆ, ಅವರ ಅಗತ್ಯತೆಗಳೇನಿದೆ, ಅವರ ಬೇಡಿಕೆಗಳೇನಿದೆ, ಪ್ರೇ ಫಾರ್ ದಮ್.
ದಿವಸ ನೀವು ಇನ್ನೊಬ್ಬರಿಗಾಗಿ ಪ್ರಾರ್ಥಿಸಿ. ದಾಟ್ ಈಸ್ ಯಾಚಕ. ಅದಕ್ಕೆ ಯೇಸು ಸ್ವಾಮಿ ಬದುಕಿದ್ದಾನಂತೆ. ಇಬ್ರಿಯರ ಪತ್ರ 7ನೇ ಅಧ್ಯಾಯದಲ್ಲಿ ಯಾಕೆ ಬದುಕಿದ್ದಾನೆ? ನಾನು ನಿಮಗೋಸ್ಕರ ವಿಜ್ಞಾಪಿಸುವುದಕ್ಕೋಸ್ಕರ ಬದುಕಿದ್ದೇನೆ. ದಾಟ್ ಈಸ್ ಯಾಚಕ. ಯಾಕೆ? ಅವನು ಮಹಾಯಾಚಕ. ಇಂಥವನೇ ನಮಗೆ ಬೇಕಾಗಿರುವ ಮಹಾಯಾಚಕ. ದಾಟ್ಸ್ ವೈ ಈಸ್ ಪ್ರೇಯಿಂಗ್. ನಾನು ಲೋಕಕ್ಕೋಸ್ಕರ ಪ್ರಾರ್ಥಿಸ್ತಾ ಇಲ್ಲ, ನೀನು ನನಗೆ ಯಾರನ್ನ ಕೊಟ್ಟಿದ್ಯೋ ಅವ್ರಿಗೋಸ್ಕರ ಪ್ರಾರ್ಥಿಸ್ತೇನೆ. ಯಾಚಕನ ಸೇವೆ ಅದು. ಯಾಚಕನ ಸೇವೆ ವೆರಿ ಬ್ಯೂಟಿಫುಲ್ ಸರ್. ಅದಕ್ಕೆ ಮೆಲ್ಕಿಜೆದೇಕ ಬರೋದು. ಅದಕ್ಕೆ ಅಬ್ರಹಾಮ ಗೆದ್ದು ಬಂದವನೇ ಕರೆಕ್ಟಾಗಿ ಬರ್ತಾನೆ ಅವನ ಮಧ್ಯಕ್ಕೆ. ಅವನು ಬಂದು ದೇವರ ಆಶೀರ್ವಾದವನ್ನು ಮಾಡ್ತಾನೆ, ಯೆಹೋವನ ಆಶೀರ್ವಾದವನ್ನು ಮಾಡ್ತಾನೆ. ದಟ್ ಈಸ್ ವಾಟ್ ಯಾಜಕ ಇಸ್. ಬ್ಲೆಸ್ ಪೀಪಲ್. ಯು ಬ್ಲೆಸ್ ಪೀಪಲ್. ಬ್ಲೆಸ್ಸಿಂಗ್ಸ್ ಈಸಿನಾ, ಕರ್ಸಿಂಗ್ ಈಸಿನಾ? ಬ್ಲೆಸ್ಸಿಂಗ್ ಈಸಿನಾ, ಕರ್ಸಿಂಗ್ ಈಸಿನಾ? ಸುಮ್ಮನೆ ಅಲ್ಲ ಸರ್ ಇದೆಲ್ಲ. ಯೇಸು ಸ್ವಾಮಿ ಜೊತೆ ನಡೆಯೋದು 440 ವೋಲ್ಟ್ಸ್ ಇದ್ದಂಗೆ ಹೈ ಟೆನ್ಷನ್ ವೈರ್ ಇದು. ಸುಮ್ಮನೆ ಡ್ರಾಮಾ ಗೀಮಾ ಮಾಡಿದ್ರೆ ಬಿತ್ತು ಅದೇ. ಈಗಲೇ ಹೇಳ್ಬಿಡ್ತೀನಿ. ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡ್ರಿ, ನಿಂದೆಗೆ ನಿಂದೆಯನ್ನು ಮಾಡಬೇಡ್ರಿ. ನೀವೇನು ಮಾಡ್ರಿ? ಅವರನ್ನ ಆಶೀರ್ವದಿಸಿರಿ. ಹೆಂಗಿದೆ ಇದು? ಅವರನ್ನ ಆಶೀರ್ವದಿಸಿರಿ. ಆಗ ಆಶೀರ್ವಾದವನ್ನ ಬಾಧ್ಯವಾಗಿ ಹೊಂದುವಿರಿ. 1 ಪೇತ್ರ 3ನೇ ಅಧ್ಯಾಯದ 9ನೇ ವಚನ. ಬ್ಲೆಸ್. ದಾಟ್ ಈಸ್ ವಾಟ್ ಯಾಜಕನ ಕೆಲಸ ಅದೇ. ಅದಕ್ಕೆ ಮಹಾಯಾಜಕನ ಉದ್ಯೋಗವನ್ನ ಮೋಶೆ, ಆರೋನರು ತಮ್ಮನ್ನು ವಿರೋಧಿಸುತ್ತಿರುವಂತ ಇಸ್ರೇಲರ ಕುರಿತು ತಮ್ಮ ಕೈಗಳಲ್ಲಿ ಕಲ್ಲುಗಳನ್ನೆತ್ತು ಸಾಯಿಸಬೇಕೆಂದಿರುವವರ ಕುರಿತು ಬೋರಲ್ಲಿ ಬಿದ್ದು ಪ್ರಾರ್ಥಿಸ್ತಾರೆ. ಯಾಕೆ? ಇವ್ರು ಗೊತ್ತಿಲ್ಲ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ. ಬೋರಲ್ಲಿ ಬಿದ್ದು ಪ್ರಾರ್ಥಿಸ್ತಾರೆ. ಆಗ ಯೆಹೋವನ ಮೇಘಸ್ತಂಭ ದೇವದರ್ಶನ ಗುಡಾರದಲ್ಲಿ ಪ್ರಕಾಶಗೊಳ್ಳುತ್ತೆ. ಸುಮ್ಮನೆ ಬರೋದಿಲ್ಲ. ಎಲ್ಲ ಸಾಲುಗಳನ್ನ ಪೂರ್ವದ ಅನುಭವಗಳ ಆಧಾರದ ರಸವತ್ತನ್ನ ಹೊಸ ಒಡಂಬಡಿಕೆಯಲ್ಲಿ ಬರೆದಿಟ್ಟಿದ್ದಾನೆ. ಬ್ಲೆಸ್ ದೆಮ್, ಪ್ರೊಟೆಕ್ಟ್ ದೆಮ್, ದೇ ಡೋಂಟ್ ನೋ. ಪ್ರಾರ್ಥನೆಗೆ ಪಾಯಿಂಟ್ ಬೇಕಾ? ಸಾಕಷ್ಟು ಪಾಯಿಂಟ್ ಐತೆ. ಪ್ರಾರ್ಥನೆಗೆ ಸಾಕಷ್ಟು ಪಾಯಿಂಟ್. ಯು ಪ್ರೇ ಫಾರ್ ಎ ಸೋಲ್ ಟು ಬಿ ಸೇವ್ಡ್. ಒಂದು ಆತ್ಮ ರಕ್ಷಿಸಲ್ಪಡಬೇಕೆಂದು ಪ್ರಾರ್ಥಿಸಿ. ನಿಮ್ಮ ಕೆಲಸ ಅದು. ಪ್ರಾರ್ಥಿಸಿ. ನಿಮ್ಮ ಮನೆಯವರ ರಕ್ಷಣೆಗೋಸ್ಕರ ಪ್ರಾರ್ಥಿಸಿ. ನಿಮ್ಮ ಮನೆಯವರ ಆತ್ಮಿಕ ಜೀವನದ ಅಭಿವೃದ್ಧಿಗೋಸ್ಕರ ಪ್ರಾರ್ಥಿಸಿ. ನಿಮ್ಮ ಮನೆಯವರ ಉಜ್ಜೀವನಕ್ಕೋಸ್ಕರ ಪ್ರಾರ್ಥಿಸಿ. ದಿಸ್ ಇಸ್ ವಾಟ್ ಗಾಡ್ ಇಸ್ ಟೀಚಿಂಗ್ ಇನ್ ದಿಸ್ ಪ್ರೇಯರ್. ನಾನು ಯಾರಿಗೋಸ್ಕರ ಕೇಳ್ಕೊಳ್ತೀನಿ? ಲೋಕದವರಿಗೋಸ್ಕರವಲ್ಲ. ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ತೇನೆ. ನಿನ್ನವರಾಗಿದ್ದಾರೆ. ಬಹಳ ಚೆನ್ನಾಗಿದೆ. ಸೊ ವೆನ್ ಯುವರ್ ಪ್ರೇಯರ್ಸ್ ಆರ್ ಆನ್ಸರ್ಡ್, ಡೋಂಟ್ ಕ್ಲೇಮ್ ಇಟ್ ಇಸ್ ಬಿಕಾಸ್ ಆಫ್ ಮೈ ಪ್ರೇಯರ್. ಬಹಳ ಹುಷಾರಾಗಿರ್ಬೇಕು. ಯೇಸುಸ್ವಾಮಿಯಿಂದ ಕಲಿಬೇಕು ಸರ್. ಯೇಸುಸ್ವಾಮಿಯಿಂದ ಕಲಿಬೇಕು. ನಮ್ಮ ಪ್ರಾರ್ಥನೆಗಳು ಉತ್ತರ ಆದರೆ ಸಹಜವಾಗಿ ಏನಂತೀವಿ ನೋಡು? Because of my prayer. No. If you fail to glorify God, if you glorify God, ಹೆರೋದನ ದುಸ್ಥಿತಿ ಬಂದರೂ ಬಂದಾತು. ಅಪೊಸ್ತಲರ ಕೃತ್ಯದಲ್ಲಿ ಹೆರೋದನ ದುಸ್ಥಿತಿಗೆ ಬಂದು. ಡೋಂಟ್ ರಾಬ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಯನ್ನ ಕತ್ತುಕೊಳ್ಳುವುದಕ್ಕೆ ಹೋಗ್ಬೇಡ್ರಿ. ಆತನನ್ನು ಸನ್ಮಾನಿಸುವವರನ್ನು ಆತ ಸನ್ಮಾನಿಸ್ತಾನೆ. ಡೋಂಟ್ ಫೇಲ್ ಟು ಡೋಂಟ್ ರಾಬ್ ದೇವರ ಮಹಿಮೆಯನ್ನು ರಾಬ್. ಅದಕ್ಕೆ ನಿನ್ನವರಾಗಿದೆ. ಎಷ್ಟು ಸರಿ ಹೇಳ್ತಾನೆ ಗೊತ್ತಾ? ನಿನ್ನಿಂದ ಹೊಂದಿದ್ದೇನೆ, ನೀನು ನನಗೆ ಕೊಟ್ಟಿರುವ ಅಧಿಕಾರ. ಇವರು ನಿನ್ನವರಾಗಿದ್ರು, ಇವರು ಈಗ ನನಗೆ ಕೊಟ್ಟಿದೀಯಾ. ಅಕ್ನಾಲೇಜಿಂಗ್ ಗಾಡ್. ಓಕೆ. ನನ್ನದೆಲ್ಲ ನಿನ್ನದೇ, ನಿನ್ನದೆಲ್ಲ ನನ್ನದೇ. ಯಾವಾಗ ಹಿಂಗೆ ಹೇಳಕ್ಕಾಗೋದು? ಯಾವಾಗ ಹೇಳಕ್ಕಾಗೋದು ಹೇಳ್ರಿ ನೋಡೋಣ. ಫಸ್ಟ್ ನಂದು ನಿಂದು ಅಂತ ಹೇಳಕ್ ಕಲಿಬೇಕು. ನನಗೆ ಕೊಟ್ಟಿದೆಯಲ್ಲ ಅದು ನಿಂದು ಅಂತ ಹೇಳೋದು ಕಲಿಬೇಕು. ಅವಾಗ ಆಗೋದು. ಇಲ್ಲದಿದ್ರೆ ಅವನದು ನಿಮ್ದು ಆಗೋಕ್ಕೆ ಸಾಧ್ಯನೇ ಇಲ್ಲ. ನಂದು ಈಗ ಪ್ರಪಂಚ ಹಂಗಲ್ಲ. ನಂದು ನಿಂದು ನಂದು. ಅದೇ ಪ್ರಾಬ್ಲಮ್. ದಟ್ಸ್ ದ ಪ್ರಾಬ್ಲಮ್ ಟುಡೇ. ದಟ್ಸ್ ದ ಪ್ರಾಬ್ಲಮ್.
ನೋಡಿ ಯೇಸ್ವಾಮಿನೇ ಡಿಫ್ರೆಂಟು. ನಿನ್ನದೆಲ್ಲ ನಂದೆ, ನನ್ನದೆಲ್ಲ ನಿಂದೆ. ಓನರ್ಶಿಪ್ ಪ್ರಾಬ್ಲಮ್ ಇದೆಯಾ? ಪ್ರಾಪರ್ಟಿ ಲಿಟಿಗೇಷನ್ ಆಗುತ್ತಾ? ಏನೂ ಆಗಲ್ಲ. ನೋಡಿ ಸೆಟಲ್ಮೆಂಟ್ ಹೆಂಗಿದೆ ಇದು, ಸೋ ವಾಟ್ ಅಂತಾನೆ. ಎಂಥ ಅಂಡರ್ಸ್ಟ್ಯಾಂಡಿಂಗ್ ಇದೆ ನೋಡಿ, ಎಂಥ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ದಿಸ್ ಇಸ್ ವಾಟ್ ಅನ್ ಹೈ ಪ್ರೀಸ್ಟ್ಲಿ ಪ್ರೇಯರ್ ಇಸ್. ಅದಕ್ಕೆ ಮತ್ತು ಇವರಿಂದ ನನಗೆ ಮಹಿಮೆ ಉಂಟಾಗಿದೆ. ಎಷ್ಟು ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾನೆ ನೋಡ್ರಿ, ಎಷ್ಟು ಚೆನ್ನಾಗಿ ಅಕ್ನಾಲೇಜ್ ಮಾಡ್ತಾನೆ. ಇವರಿಂದ ನನಗೆ ಮಹಿಮೆ ಉಂಟಾಗಿದೆ. ಓಕೆ, ಮುಂದೋಗೋಣ. ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ. ಹಿಂಗಿದೆ ಸರ್, ಹಿಂಗೆ ಯಾವತ್ತನ ಹೇಳೋಕ್ಕಾಗುತ್ತಾ? ನನ್ನ ಟೈಮ್ ಬಂತು, ಹೋಗ್ತೀನಿ, ನಾನು ಇನ್ನು ಲೋಕದಲ್ಲಿ ಇರೋದಿಲ್ಲ, ನಾನು ನಿನ್ನ ಜೊತೆ ಇರ್ತೀನಿ. ವಾಟ್ ಎ ಹೋಪ್, ವಾಟ್ ಎ ಹೋಪ್, ಯಸ್, ಬ್ಯೂಟಿಫುಲ್ ಹೋಪ್. ನಾನು ಲೋಕದಲ್ಲಿ ಇರುವುದಿಲ್ಲ. ಹಿ ನ್ಯೂ ದ ಟೈಮ್ ಇನ್ ದ ವರ್ಲ್ಡ್ ಇಸ್ ಟೆಂಪ್ರವರಿ. ಮೈ ಟೈಮ್ ಇನ್ ದ ವರ್ಲ್ಡ್ ಇಸ್ ಟೆಂಪ್ರವರಿ. ತಾತ್ಕಾಲ ಇದು. ಹಿ ನ್ಯೂ. ಓಕೆ, ನಾವಿಲ್ಲೇನಾಗಿದ್ದೇವೆ ಈ ಲೋಕದಲ್ಲಿ? ಪ್ರಯಾಣಿಕರು, ಪ್ರವಾಸಿಗರು. ಹಂಗೆ ತಾನೇ ಹೇಳೋದು. ನಾವೇನಾಗಿದ್ದೇವೆ ಈ ಲೋಕದಲ್ಲಿ? ಪ್ರಯಾಣಿಕರು, ಪ್ರವಾಸಿಗರು. ದೂರದಲ್ಲಿರುವ ಕ್ರಿಸ್ತನಿಗೆ ಪ್ರವಾಸಿಗರು. ಅದನ್ನೇ ಪೌಲ ಕೊರಿಂಥದಲ್ಲಿ ಹೇಳೋದು, 2 ಕೊರಿಂಥ 5ನೇ ಅಧ್ಯಾಯ. ದೂರದಲ್ಲಿರುವ ಕ್ರಿಸ್ತನಿಗೆ. ಹಂಗಂದರೆ ದೂರದಲ್ಲಿರೋನು ಹತ್ರ ಹೋಗ್ಬೇಕೋ ಬೇಡವಾ? ಆದ ನಿಕಟತೆನೇ ಇಲ್ಲ ಅನುಭವಿಸ್ಬೇಕು. ಈಗ ಹೇಳ್ತಾನೆ, ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಏನು ನಿಶ್ಚಯ ಏನಪ್ಪ? ನಾನು ಎಲ್ಲಿಗೆ ಬರ್ತೇನೆ? ನಿನ್ನ ಬಳಿಗೆ ಬರ್ತೇನೆ, ನಿನ್ನ ಬಳಿಗೆ ಬರ್ತೇನೆ. ಸರ್, ನಾನು ನಿನ್ನ ಬಳಿಗೆ ಬರ್ತೇನೆ. ಈಗ ಇನ್ನೊಂದು ಪ್ರೇಯರ್ ಮಾಡ್ತಾನೆ, ಪವಿತ್ರನಾದ ತಂದೆಯೇ. ಈ ಸಾಲಲ್ಲಿ ತನ್ನ ತಂದೆಯನ್ನು ಆರಾಧಿಸ್ತಾನೆ. ಏನಂತ ಹೇಳಿ ಆರಾಧಿಸ್ತಾನೆ? ಪವಿತ್ರನು, ಪವಿತ್ರನು. ನಾವು ಒಂದಾಗಿರುವ ಹಾಗೆ ಇವರು ಹೇಗಾಗಿರ್ಬೇಕಂತೆ? ಐ ಥಿಂಕ್ ಇದು ದ ಬಿಗ್ಗೆಸ್ಟ್ ಪ್ರೇಯರ್. ಇವತ್ತವರೆಗೂ ಆನ್ಸರ್ ಆಗಬೇಕು, ಇವತ್ತು ಆನ್ಸರ್ ಆಗಬೇಕು. ಐಕ್ಯತೆಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಯೂನಿಫಾರ್ಮ್ ಹಾಕಿದ ತಕ್ಷಣ ಯೂನಿಟಿ ಆಗುತ್ತಾ? ಏನ್ ಸರ್, ಯೂನಿಫಾರ್ಮ್ ಹಾಕ್ಬಿಟ್ರೆ ಯೂನಿಟಿ ಆಗುತ್ತಾ? ಆಗಲ್ಲ. ಆಗೋದಿಲ್ಲ. ಯೂನಿಫಾರ್ಮ್ ಇಸ್ ನಾಟ್ ಯೂನಿಟಿ ಅಟ್ ಆಲ್. ಇಟ್ಸ್ ನಾಟ್ ಯೂನಿಟಿ. ನಾನು ನೀನು ಒಂದಾಗಿದ್ದೇವೆ. ನಮ್ಮಿಬ್ಬರಲ್ಲಿ ವ್ಯತ್ಯಾಸವಿಲ್ಲ, ನಮ್ಮಿಬ್ಬರಲ್ಲಿ ವ್ಯತಿರಿಕ್ತವಾದದ್ದು ಯಾವುದೂ ಇಲ್ಲ, ನಮ್ಮಿಬ್ಬರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಸಾಮರಸ್ಯ ಇದೆ, ಸಾಮ್ಯತೆ ಇದೆ, ಸಮಾಧಾನ ಇದೆ. ದಿಸ್ ಇಸ್ ವಾಟ್ ಈಸ್ ಸೇಯಿಂಗ್. ನಾನು ನೀನು ಒಂದಾಗಿರುವ ಹಾಗೆ ನಮ್ಮ ಉದ್ದೇಶ, ನಮ್ಮ ಗುರಿ ಮ್ಯಾಚ್ ಆಗುತ್ತೆ ನಿನ್ನ ಜೊತೆಗೆ ಮ್ಯಾಚ್ ಆಗುತ್ತೆ. ದಟ್ ಇಸ್ ವಾಟ್ ಈಸ್ ಟೆಲಿಂಗ್, ದಟ್ ಇಸ್ ವಾಟ್ ಈಸ್ ಟೆಲಿಂಗ್. ನಾವು ಒಂದಾಗಿರುವ ಹಾಗೆ ಇವರೇನಾಗಿರ್ಬೇಕು? ಅಬ್ಬಾ, ಇದು ನನ್ನ ಮನೆಗೂ ಅನ್ವಯವಾಗಬೇಕು, ನನ್ನ ಸಭೆಗೂ ಅನ್ವಯವಾಗಬೇಕು, ನನ್ನ ಸಂಬಂಧಗಳಲ್ಲಿಯೂ ಅನ್ವಯವಾಗಬೇಕು. ಬಹಳ ವಿಶೇಷವಾದಂಥ ಸಾಲುಗಳನ್ನು ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಒಂದಾಗಿರಬೇಕು. ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಏನು ಮಾಡಬೇಕು? ಏನು, ಯಾರು ನಾಮಕರಣ ಮಾಡಿದ್ದು ಯೇಸುಸ್ವಾಮಿಗೆ? ಯಾರು ನಾಮಕರಣ ಮಾಡಿದ್ದು? ಯೇಸು ಅಂತ ಯಾರು ಹೆಸರು ಹೇಳಿದ್ದು? ಅಲ್ಲ, ನೋಡಿ, ಈಗಷ್ಟೇ ಕ್ರಿಸ್ಮಸ್ ಆಗಿತ್ತು, ಈಗಷ್ಟೇ ಕ್ರಿಸ್ಮಸ್ ಆಯಿತು. ಯಾರು ಕೊಟ್ಟರು ಹೆಸರು? ಈತನಿಗೆ ಏನಂತ ಹೆಸರಿಡಬೇಕು? ಇಮ್ಮಾನುವೇಲ್ ಅಂತ ಹೆಸರಿಡಬೇಕು. ಇದನಿಗೆ ಏನಂತ ಹೆಸರಿಡಬೇಕು? ಯೇಸು ಅಂತ ಹೆಸರಿಡಬೇಕು. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ. ಇದನಿಗೆ ಏನಂತ ಹೆಸರಿಡಬೇಕು? ಯಾಕೆ? ತನ್ನ ಜನರನ್ನು ಏನು ಮಾಡ್ತಾನೆ? ಕಾಪಾಡ್ತಾನೆ. ಸೊ ನೀನು ನನಗೇನು ಹೆಸರು ಕೊಟ್ಟಿದ್ಯಲ್ಲ, ಆ ಹೆಸರಿನ ನಿಮಿತ್ತ ಇವರನ್ನು ಕಾಪಾಡಿದ್ದೇನೆ. ಎಷ್ಟು ನೋಡಿ ಅರ್ಥಗರ್ಭಿತವಾಗಿದೆ ಅದರಲ್ಲಿ. ದಟ್ಸ್ ವೈ ದ ನೇಮ್ ಆಫ್ ಜೀಸಸ್ ಇಸ್ ದ ಗ್ರೇಟ್ ಪ್ರೊಟೆಕ್ಷನ್. ಬಹಳ ದೊಡ್ಡ ಪ್ರೊಟೆಕ್ಷನ್. ನಡೆದ ಘಟನೆ ಹೇಳ್ತೀನಿ ನಾನು ನಿಮಗೆ. ಸಭಾಪಾಲಕರೊಬ್ಬರು ಹೆಬ್ಬಾಳ್ ರಿಂಗ್ ರೋಡ್ನಲ್ಲಿ ಪ್ರಯಾಣ ಮಾಡಿದ್ರು. ಬಹಳ
ಟ್ರಾಫಿಕ್ ಒತ್ತಟ್ಟು ಭಾಳ ಅಲ್ಲಿ, ಟ್ರಾಫಿಕ್ ಒತ್ತಟ್ಟು. ಅವರ ಜೀವನಾನುಭವ ಇದು, ಅವರ ಜೀವನಾನುಭವ. ಟೂ ವೀಲರಲ್ಲಿ ಹೋಗ್ತಾ ಇದ್ದಾರೆ. ಹೋಗುವಾಗ ಇವರು ಹೀಗೆ ಹೋಗ್ತಾ ಇದ್ದಾರೆ, ಇಲ್ಲೊಂದು ಬಸ್ ಹೋಗ್ತಾ ಇದೆ. ಹಿಂದಗಡೆಯಿಂದ ಈ ಗಾಡಿ ಟಚ್ ಆಯಿತು. ಟೂ ವೀಲರ್ ಟಚ್ ಆದರೆ ಬ್ಯಾಲೆನ್ಸ್ ತಪ್ಪಿಬಿಡುತ್ತೆ. ಬ್ಯಾಲೆನ್ಸ್ ತಪ್ಪಾದರೆ ಇವರು ಸೀದಾ ಬಸ್ ಅಡಿ. ಆ ಸಭಾಪಾಲಕರು ಬೀಳುತ್ತಲೇ ಯೇಸುಸ್ವಾಮಿ ಹೆಸರನ್ನು ಘೋಷಿಸಿತು. ಎಲ್ಲರೂ ಬ್ರೇಕ್ ಹಾಕಿದ್ರೆ ಹೆಂಗಿರುತ್ತೆ ಗೊತ್ತಲ್ಲ ನಿಮಗೆ. ಬ್ರೇಕ್ ಹಾಕಿ ದಡ 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 ಇಳಿದ್ರು. ಎಲ್ಲರೂ ಹೇಳಿದ್ರು ಹೋಗ್ಬಿಟ್ಟ 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 ಅಂತ. ಆದರೆ ಅದರ ಕೆಳಗಡೆಯಿಂದ ಎದ್ದು ಬಂದರು. ಅದಕ್ಕೆ ಸಭಾಪಾಲಕರ ಅನುಭವ ಏನು ಗೊತ್ತಾ? ನನಗೆ ಕ್ರೈಡ್ ಔಟ್ ಜೀಸಸ್, ನನ್ನನ್ನು ಪ್ರೊಟೆಕ್ಟ್ ಮಾಡಿದ್ದಾನೆ. ಟೈರ್ಗೂ ನನಗೂ ಅಂತರ ಬಹಳ ಕಡಿಮೆ. ಟೈರ್ಗೂ ನನಗೂ ಅಂತರ ಬಹಳ ಕಡಿಮೆ. ನನಗೆ ಗೊತ್ತಿಲ್ಲ, ನಾನು ಕೂಗಿದ್ದಿಷ್ಟೇ, ನನಗೆ ಬೇರೆ ಯಾವ ಯೋಚನೆ ಇರಲಿಲ್ಲ. ನಾನು ಕೂಗಿದ್ದಿಷ್ಟೇ, ಯೇಸುವೇ ಅಂತ ಕೂಗಿದ್ದೀನಿ ಅಷ್ಟೇ. ಬಾ, ದಾಟ್ ಈಸ್ ದ ಪವರ್ ಬಿಹೈಂಡ್ ದ ನೇಮ್. ಸುಮ್ಮನೆ ಹೇಳಲಿಲ್ಲ, ಯೇಸುವೆಂಬ ಹೆಸರನ್ನ ಎಲ್ಲಾ ನಾಮಕ್ಕಿಂತ ಶ್ರೇಷ್ಠವಾದ ಹೆಸರನ್ನು ಕೊಟ್ಟಿದ್ದೇನೆ, ಉತ್ತಮ ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಿದ್ದೇನೆ. ಎಲ್ಲೆಲ್ಲಿ ಯೇಸುಸ್ವಾಮಿ ಹೆಸರಿದೆ? ಸ್ವರ್ಗ, ಮರ್ತ್ಯ, ಪಾತಾಳ. ಮನೆ ಯಾರೋ ಹೀಗೆ ಪ್ರೇಯರ್ ಮಾಡಿಬಿಟ್ರು, ಯೇಸುಸ್ವಾಮಿ ತುಂಬಾ ಪಾಪ್ಯುಲರ್ ಆಗಿರೋದು ಎಲ್ಲಿ ಅಂತ. ಯೇಸುಸ್ವಾಮಿ ತುಂಬಾ ಪಾಪ್ಯುಲರ್ ಆಗಿರೋದು ನರಕದಲ್ಲಂತೆ. ನಾವ್ಯಾವ ಲೋಕದಲ್ಲಿದ್ದೇವೆ? ಮರ್ತ್ಯ ಲೋಕದಲ್ಲಿದ್ದೇವೆ. ಇಲ್ಲಿ ನಮ್ಮ ಆಯ್ಕೆ ಬಹಳ ಕರೆಕ್ಟ್ ಆಗಿರ್ಬೇಕು. ನಮ್ಮ ಆಯ್ಕೆ ಬಹಳ ಕರೆಕ್ಟ್ ಆಗಿರ್ಬೇಕು. ಇಲ್ಲಿ ನಮ್ಮ ಆಯ್ಕೆ ಕರೆಕ್ಟ್ ಆಗಿದ್ರೆ, ಯೇಸುವನ್ನ ಆಯ್ಕೆ ಮಾಡಿದ್ರೆ, ಸ್ವರ್ಗದಲ್ಲಿ ಹೆಸರು ಕೂಗಿದಾಗಲೆಲ್ಲ ಆರಾಧನೆ. ಇಲ್ಲಿ ನಮ್ಮ ಆಯ್ಕೆ. ಇಲ್ಲಿ ನಮ್ಮ ಆಯ್ಕೆ ತಪ್ಪಾದ್ರೆ ನರಕದಲ್ಲಿ ಅನಿವಾರ್ಯ. ಆದರೆ ಭವಿಷ್ಯತ್ತು ಬದಲಾಗಲ್ಲ, ಭವಿಷ್ಯತ್ತು ಬದಲಾಗಲ್ಲ. ಬಹಳ ಸ್ಪಷ್ಟ ತಿಳ್ಕೊಂಡ್ಬಿಡ್ಬೇಕು ಅಲ್ವಾ? ಯೇಸು ಅತ್ಯುನ್ನತವಾದ ಸ್ಥಾನಕ್ಕೆ ಏರಿಸಲ್ಪಟ್ಟಿದೆ. ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಹೊಂದಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳದಲ್ಲಿರುವವರೆಲ್ಲರೂ ಅಟ್ಟಬಿದ್ದು ಈ ಯೇಸುವನ್ನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ಯಾರಿಗೆ ಘನ ಸಲ್ಲಿಸ್ತಾರೆ? ತಂದೆಯಾದ ದೇವರಿಗೆ ಘನ ಸಲ್ಲಿಸ್ತಾರೆ. ಎಫೆಸ ಪತ್ರ 2ನೇ ಅಧ್ಯಾಯ 7, 8, 9, 10 ಇದೆ. ಸೊ ಯಾಕೆ ಹೇಳ್ತಾನೆ ನೋಡ್ರಿ, ಇದನ್ನೆಲ್ಲ ಆ ಹೆಸರಿನಲ್ಲಿ ಇವರನ್ನ ಕಾಯಬೇಕು. ದಟ್ ಇಸ್ ದ ಬ್ಯೂಟಿ ಆಫ್ ದ ನೇಮ್ ಆಫ್ ಜೀಸಸ್. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೇನೆ. ನೋಡಪ್ಪ, ಯಾವ ಸೆಕ್ಯೂರಿಟಿ ಏಜೆನ್ಸಿಗಿಂತ ಬಹಳ ಫೇತ್ಫುಲ್ ಈ ನಾಮ. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ನಾಮ. ಆಮೇಲೆ ಮುಂದಿನ ಸಾಲುಗಳನ್ನು ನೋಡೋಣ. ಆದರೆ ಈಗ ನಿನ್ನ ಬಳಿಗೆ ಬರುವವನಾಗಿದ್ದೇನೆ. ಆದುದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ ಲೋಕದಲ್ಲಿದ್ದು ಈ ಮಾತುಗಳನ್ನು ಆಡುತ್ತೇನೆ. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ಬಹಳ ಇಂಪಾರ್ಟೆಂಟ್. ಯಾವುದೇನು ಕೊಟ್ಟಿದ್ದಾನೋ ಅದು ಗೊತ್ತಿಲ್ಲ, ಆದರೆ ಏನು ಕೊಟ್ಟಿದ್ದೇನೆ? ವಾಕ್ಯವನ್ನು ಕೊಟ್ಟಿದ್ದೇನೆ. ಐ ಹ್ಯಾವ್ ಗಿವನ್ ದೆಮ್ ದಿ ವರ್ಡ್. ದಟ್ಸ್ ದ ಬ್ಯೂಟಿ ಆಫ್ ಇಟ್. ನಾನು ಇವರಿಗೆ ವಾಕ್ಯವನ್ನು ಕೊಟ್ಟಿದ್ದೇನೆ. ಆಮೇಲೆ ಮುಂದಿನ ಮಾತುಗಳನ್ನು ನೋಡೋಣ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು, ಬಹಳ ಇಂಪಾರ್ಟೆಂಟ್ ಸರ್. ಇದೇ ನಮ್ಮ ಹೋರಾಟ ಅಲ್ವಾ? ಲೋಕದ ಮೇಲೆ ನಮ್ಗೆ ಹೋರಾಟ ಇದೆಯೋ ಇಲ್ವಾ? ಲೋಕದ ಮೇಲೆ ಹೋರಾಟ ಇದೆ. ಯೇಸುಸ್ವಾಮಿಯ ವಿಶ್ವಾಸ ನೋಡ್ರಿ ಹೆಂಗಿದೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು. ಹೆಂಗೆ ಜಯಿಸೋದು ಲೋಕವನ್ನ? ಲೋಕವನ್ನು ಜಯಿಸೋದು ಹೆಂಗೆ? 4 ಎನಿಮೀಸ್ ಇದ್ದಾರೆ ನಮಗೆ. 4 ಎನಿಮೀಸ್ ಇದ್ದಾರೆ. ಯಾವಾಗಲೂ ಸೈತಾನನ ಮೇಲೆ ಹಾಕ್ಬೇಡಿ, ತುಂಬ ಬೇಜಾರು ಮಾಡ್ಕೊತಾನೆ ಅವನು. ತುಂಬ ಬೇಜಾರು ಮಾಡ್ಕೊತಾನೆ. ಯಾವಾಗಲೂ ಅವನ ಮೇಲೆ ಹಾಕಬೇಡ್ರಿ. ಓಕೆ? ನಮ್ಮಲ್ಲಿರುವ ಶರೀರ ಇದೆಯಲ್ಲ, ಅದರ ದುರ್ಗುಣಗಳಿದೆಯಲ್ಲ, ಅದೊಂದು ಹೋರಾಟ.
ಓಕೆ, ಪಾಪ ಅದು ಕೂಡ ಹೋರಾಟ, ಲೋಕ ಹೋರಾಟ, ಸೈತಾನ ಹೋರಾಟ. ಈ ನಾಲ್ಕರ ವಿರುದ್ಧವಾಗಿ ನಿರಂತರ ಯಾವುದು ಅಂತ ಗುರುತಿಸ್ಕೊಳ್ಳೋದೇ ಬಹಳ ಇಂಪಾರ್ಟೆಂಟ್. ಶರೀರನ, ಲೋಕನ, ಪಾಪನ, ಸೈತಾನನ ಗುರುತಿಸ್ಬೇಕು. ಗುರುತಿಸ್ಲಿಲ್ಲ ಅಂದ್ರೆ ಅನೇಕ ಸಾರಿ ನಮ್ಮ ಯುದ್ಧ, ಅದರ ನೀತಿಗಳು, ರಣತಂತ್ರಗಳು ವಿಫಲವಾಗ್ಲಿಕ್ಕೆ ಸಾಕು. ಯು ಶುಡ್ ನೋ ದ್ಯಾಟ್. ಶರೀರವನ್ನು ಹೇಗೆ ಜಯಿಸೋದು, ಪಾಪವನ್ನು ಹೇಗೆ ಜಯಿಸೋದು, ಸೈತಾನನನ್ನು ಹೇಗೆ ಜಯಿಸೋದು, ಲೋಕವನ್ನು ಹೇಗೆ ಜಯಿಸೋದು. ಲೋಕವನ್ನು 1 ಯೋಹಾನ 5ನೇ ಅಧ್ಯಾಯ 5ನೇ ವಚನ ಏನ್ ಹೇಳುತ್ತೆ? ಯೇಸು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ. The more you believe in the name of Jesus and your life fashions according to it, you will win the world, overcome the world. So how to understand faith? ಲೋಕವನ್ನು ಜಯಿಸಬೇಕಾದ್ರೆ ನಂಬಬೇಕಲ್ವಾ? ನಂಬಿಕೆಯನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ವೆನ್ ಯು ಸೇ ದಟ್ ಐ ಬಿಲೀವ್, ಯಾರಾದ್ರೂ ಇಲ್ಲಿ ಕೂತಿರೋರು ನನ್ನನ್ನೊಳಗೊಂಡು ಐ ಬಿಲೀವ್ ಮೈ ಲಾರ್ಡ್ ಅಂದ್ರೆ ನನ್ನ ಜೀವನ ರೂಪಾಂತರಗೊಳ್ಳಬೇಕು. ದೆನ್ ಓನ್ಲಿ ಯುವರ್ ಫೇತ್ ಇಸ್ ಎಸ್ಟಾಬ್ಲಿಷ್ಡ್. ಯು ಕಾಂಟ್ ಬಿಲೀವ್ ಫ್ರಮ್ ಹಿಯರ್. ಇಲ್ಲಿಂದ ನಂಬಲಿಕ್ಕೆ ಸಾಧ್ಯವಿಲ್ಲ, ಇಲ್ಲಿಂದ ನಂಬಬೇಕು. ಆ ನಂಬಿಕೆಯ ಪ್ರತಿಫಲವೇನೆಂದ್ರೆ ನನ್ನಲ್ಲಿ ಬದಲಾವಣೆಗಳ ಜೀವಿತ ಅದು ಸಹಜವಾಗಬೇಕು. ನನ್ನ ಆಲೋಚನೆಗಳು, ನನ್ನ ನಡೆಗಳು, ನನ್ನ ನುಡಿಗಳು, ನನ್ನ ನೋಟಗಳು, ನನ್ನ ಆಯ್ಕೆಗಳು, ನನ್ನ ತೀರ್ಮಾನಗಳು ಯಾವ ಸಂಬಂಧದ ಆಧಾರದಲ್ಲಿದೆ ಅನ್ನೋದನ್ನು ತೋರಿಸ್ಬೇಕು. ವಾಕ್ಯಾಧಾರವಾಗಿದೆಯಾ, ಯೇಸುವಿಗೆ ಮೆಚ್ಚಿಸುವಂಥದ್ದಾಗಿದೆಯಾ, ಅಥವಾ ಲೋಕಾಧಾರವಾಗಿದೆಯಾ? ಆರ್ ವಿ ಗೋಯಿಂಗ್ ವಿತ್ ದ ಟ್ರೆಂಡ್? ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅದಕ್ಕೆ ವೆನ್ ಯು ಸೇ ದಟ್ ಐ ಬಿಲೀವ್, ಆ ಫೇತ್ ನಿನ್ನಲ್ಲಿ ಒಂದು ಬದಲಾವಣೆಯನ್ನು ಮಾಡುತ್ತೆ. ಆ ಬದಲಾವಣೆಯನ್ನು ನಾನು ಹೊಂದಿದವನಾಗಿದ್ದೇನಾ ಇಲ್ವಾ ಪ್ರಶ್ನಿಸ್ಕೊಳ್ಬೇಕು. ಮುಂದಿನ ಸಾಲುಗಳನ್ನು ನೋಡೋಣ. ಆದ ಕಾರಣ ಲೋಕದವರು ನಿಮ್ಮ ಮೇಲೆ ದ್ವೇಷ ಮಾಡಿದೆ. ವೆರಿ ಸಿಂಪಲ್ ಇದು. ಅದಕ್ಕೆ ಸುವಾರ್ತೆಗೆ ಮತ್ತು ಸುವಾರ್ತಿಕನಿಗೆ ಇಷ್ಟೊಂದು ತದ್ವಿರುದ್ಧವಾದ ನಕಾರಾತ್ಮಕವಾದಂಥ ಇವತ್ತಿನ ವಾತಾವರಣ. ಬಹಳ ಇತ್ತೀಚೆಗೆ ಕಳೆದ ವಾರ ಫೆಸ್ಟಿವಲ್ ಆಫ್ ಪೀಸ್ ನಡೀತಾ ಇತ್ತು ಉಡುಪಿನಲ್ಲಿ. ಬೇಡ ಅವರು ಅಂತ ಬಹಳ ಘರ್ಷಣೆ. ಆಕ್ಚುಲಾಗಿ ಸಮಸ್ಯೆ ಅದಲ್ಲ, ವ್ಯಕ್ತಿ ಅಲ್ಲ. ಸಮಸ್ಯೆ ಏನು ಗೊತ್ತಾ? ಸಮಸ್ಯೆ ಸುವಾರ್ತೆ. ಲೋಕ ಯಾವಾಗಲೂ ಸ್ವಾರ್ಥ ಸಾರುವವರನ್ನ ದ್ವೇಷಿಸುತ್ತೆ. ಹೌದಾ ಇಲ್ವಾ? ಬಹಳ ಸಹಜ, ಬಹಳ ಸಿಂಪಲ್ ಅದು. ನೀವು ಅಕ್ಕಿ ಕೊಡಿ, ರೇಷನ್ ಕೊಡಿ, ನಿಮ್ಮನ್ನು ದ್ವೇಷಿಸಲ್ಲ ಅದು. ಇವತ್ತು ಗ್ಯಾಸ್ ಕೊಟ್ಬಿಟ್ರೆ ನಿಮ್ಮ ಮನೆ ಮುಂದೆನೇ ಇರ್ತಾರೆ, ನಿಮ್ಮನ್ನು ದ್ವೇಷಿಸಲ್ಲ ಅದು. ಎಸ್ ಸ್ವಾಮಿನ ಕೊಡ್ತೀನಿ, ಬಿಡಲ್ಲ ನಿಮ್ಮನ್ನು ಬಿಡಲ್ಲ. ದಿಸ್ ಇಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಯು ಕಾಂಟ್ ಬಿ ಫ್ರೆಂಡ್ಲಿ ದೇರ್ ಹಿಯರ್. ಸಂಬಡಿ ಅಷ್ಟು ಅಪೋಸಿವ್ ಓನ್ಲಿ. ಆವಾಗಲೇ ಅದರ ಅರ್ಥ. ಸೊ ದೇವ್ರ ವಾಕ್ಯ ಹೀಗೆ ಹೇಳುತ್ತೆ, ಲೋಕ ದ್ವೇಷ ಮಾಡಿ ಅದೇ ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳಿದ್ದಿಲ್ಲ. ಯಾರಿಂದ ಕಾಪಾಡಬೇಕು? ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳಿ. ಒನ್ ಆಫ್ ದ ಪ್ರೇಯರ್. ಯೇಸುಸ್ವಾಮಿ ಆಶೆಯನ್ನು ತನ್ನ ನಂಬಿದವರಿಗೋಸ್ಕರ ಇವರು ಒಂದಾಗಿರಬೇಕು. ಇವರು ಲೋಕದಲ್ಲಿದ್ದರೂ ಲೋಕದವರಲ್ಲದೆ ಜೀವಿಸಬೇಕು. ಇವರನ್ನು ನನ್ನ ಹೆಸರಿನಲ್ಲಿ ಕಾಯ್ತೇನೆ, ಇವರನ್ನು ಕೆಡುಕನಿಂದ ತಪ್ಪಿಸು. ಈ ಪ್ರಾರ್ಥನೆ ನಿಂತಿದೆಯಾ? ನಿಲ್ಲೋದಿಲ್ಲ. ಈ ಪ್ರಾರ್ಥನೆ ಇವತ್ತಿಗೂ ಮಾಡ್ತಾನೇ ಇರ್ತಾರೆ ಯೇಸುಸ್ವಾಮಿ ನಮಗೋಸ್ಕರ. ಕೆಡುಕನ ವಶದಿಂದ ತಪ್ಪಿಸು. ಈ ಪ್ರಾರ್ಥನೆ ನಿಲ್ಲುವುದಿಲ್ಲ. ಕೊನೆ ಪ್ರಾರ್ಥನೆ ಏನು ಗೊತ್ತಾ? ನಾನು ಲೋಕದವನಲ್ಲದೆ ಇರುವ ಪ್ರಕಾರ, ಈ ನಮ್ಮ ಸಬ್ಜೆಕ್ಟ್ಗೆ,
ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದಲ್ಲಿ. ಇವರನ್ನೇನು ಮಾಡು? ಸತ್ಯದಲ್ಲಿ. ಏನು ಸತ್ಯ ಅಂದರೆ? ಏನು ಅನಿಸ್ತು ಅಲ್ವಾ? ಪಿಲಾತನ ಕೇಳೋ ಪ್ರಶ್ನೆ ಕೇಳಿದ್ದೀನಿ, ಸತ್ಯ ಅಂದರೆ ಏನು? ಸತ್ಯ ಅಂದರೆ ಏನು? Truth is a personality. It is not a subject. Truth is a personality, and that personality is Jesus. ಅದಕ್ಕೆ ಯೇಸು ಸ್ವಾಮಿ ಇಂಗ್ಲಿಷ್ ಬೈಬಲ್ ಹೋದ್ರೆ ಬಹಳ ಚೆನ್ನಾಗಿದೆ. ಐ ಆಮ್ ದಿ ವೇ, ಐ ಆಮ್ ದಿ ಲೈಫ್, ಐ ಆಮ್ ದಿ ಟ್ರೂತ್. ಎಲ್ಲೆಲ್ಲಿ ದಿ ಬರುತ್ತಲ್ಲ ಅದರ ಅರ್ಥ ಏನು ಗೊತ್ತಾ? ಅದಕ್ಕೆ ಪ್ಯಾರಲಲ್ ಇಲ್ಲ ಅಂತ. ಐ ಆಮ್ ಆಲ್ಸೋ ಎ ವೇ, ಐ ಆಮ್ ಆಲ್ಸೋ ಎ ಲೈಫ್, ಐ ಆಮ್ ಆಲ್ಸೋ ಎ ಟ್ರೂತ್ ಅಂತ ಹೇಳಿದ್ರೆ ಇನ್ನೊಂದಿದೆ ಅಂತ ಅರ್ಥ. ಇನ್ನೊಂದಿದೆ ಅಂತ ಅರ್ಥ. ವೆನ್ ಇಟ್ ಸೇಸ್ ಐ ಆಮ್ ದಿ ಲೈಫ್, ಐ ಆಮ್ ದಿ ವೇ, ಐ ಆಮ್ ದಿ ಟ್ರೂತ್ ಅಂದ್ರೆ ಅದಕ್ಕೆ ಇನ್ನೊಂದಿಲ್ಲ ಅಂತ ಅರ್ಥ. ಅದಕ್ಕೆ ಇನ್ನೊಂದಿಲ್ಲ ಅಂತ ಅರ್ಥ. ದಟ್ ಈಸ್ ವಾಟ್ ಟ್ರೂತ್ ಇಸ್. ಜೀಸಸ್ ಹಿಮ್ಸೆಲ್ಫ್ ಇಸ್ ದ ಟ್ರೂತ್. ಆತನೇ ಅಸತ್ಯ, ಆತನೇ ಅಸತ್ಯ. ಸೈನ್ಸ್ ಕೆನಾಟ್ ಬಿಕಮ್ ಟ್ರೂತ್. ಹೇಳ್ತೀನಿ ನಿಮಗೆ. ಓಕೆ, ನಾವು ಸ್ಕೂಲಲ್ಲಿದ್ದಾಗ ಏನು ಕಲ್ತ್ವಿ? ಹೌ ಮೆನಿ ಪ್ಲಾನೆಟ್ಸ್ ಆರ್ ದೇರ್ ಅಂತ ಕಲ್ತ್ವಿ. ಎಷ್ಟಿತ್ತು ಅಂತ ಹೇಳ್ಕೊಟ್ರು? ದೇರ್ ಆರ್ 9 ಪ್ಲಾನೆಟ್ಸ್ ಅಂತ. ಈಗ ಒಂದು ಕಡಿಮೆ ಮಾಡ್ಬಿಟ್ಟವ್ರೆ. ದಿಸ್ ಇಸ್ ವಾಟ್ ಸೈನ್ಸ್ ಡಸ್. ವರ್ಸಸ್ ಟೈಮ್ ಸೈನ್ಸ್ ಕ್ಯಾನ್ ಚೇಂಜ್, ಬಟ್ ಗಾಡ್ ಕೆನಾಟ್ ಚೇಂಜ್. ಅದಕ್ಕೆ ಹೇಳೋದು, ನಾನು ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆಯು ಏಕ ರೀತಿಯಲ್ಲಿದ್ದೇನೆ. ದಿಸ್ ಇಸ್ ಗಾಡ್. ಗಾಡ್ ಕೆನ್ ನಾಟ್ ಚೇಂಜ್. ಇಮ್ಯೂಟಬಲ್ ಕ್ಯಾರೆಕ್ಟರ್ ಗಾಡ್. ಬದಲಾಗಲ್ಲ ಆ ಥರ ಎಲ್ಲ. ದಟ್ ಈಸ್ ವೈ ಹಿ ಕಾಲ್ಸ್ ಐ ಆಮ್ ದಿ ಟ್ರೂತ್. ಐ ಆಮ್ ದಿ ಟ್ರೂತ್. ನಾನೇ ಅಸತ್ಯ. ಯೇಸು ಸ್ವಾಮಿಯ ಪ್ರಾರ್ಥನೆ ಏನು ಗೊತ್ತಾ? ನಾನೆಂಬ ಸತ್ಯದಲ್ಲಿ ಇವರನ್ನ ದಿನಾಲು ಪ್ರತಿಷ್ಠೆಪಡಿಸು, ಇವರನ್ನ ದಿನಾಲು ಸೇರಿಸು. ಎಲ್ಲಾ ಮನುಷ್ಯರು ಸುಳ್ಳಾಗಿದ್ದಾರೆ, ದೇವರು ಸತ್ಯವಂತನೇ ಸರಿ. ಪವಿತ್ರಾತ್ಮನಿಗೆ ಇನ್ನೊಂದು ಸಂಬೋಧನೆ ಇದೆ, ಸತ್ಯದ ಆತ್ಮನು. ನೋಡಿ, ಟ್ರಿನಿಟಿನಲ್ಲಿ ವ್ಯತ್ಯಾಸವಿಲ್ಲ. ತಂದೆಯೂ ಸತ್ಯ, ಮಗನೂ ಸತ್ಯ, ಪವಿತ್ರಾತ್ಮನು ಕೂಡ ಸತ್ಯ. ಇವರನ್ನ ಸತ್ಯಕ್ಕೆ ಸೇರಿಸು. ನಿನ್ನ ವಾಕ್ಯವೇ ಸತ್ಯ. 119, 160 ಹೇಳುತ್ತೆ, ನಿನ್ನ ವಾಕ್ಯದ ಸಾರಾಂಶವೇ ಸತ್ಯ. ನಿನ್ನ ವಾಕ್ಯದ ಸಾರಾಂಶ. ಸೊ ಅವರ್ ಹಂಗರ್, ನಮ್ಮ ಹಸ್ವೆ ಏನಾಗಬೇಕು ಗೊತ್ತಾ? ಈ ಸತ್ಯದಲ್ಲಿ ಅನ್ವೇಷಕರಾಗಬೇಕು, ಈ ಸತ್ಯಾನ್ವೇಷಕರಾಗಬೇಕು, ಈ ಸತ್ಯದಲ್ಲಿ ಸೇರ್ಕೋಬೇಕು, ಈ ಸತ್ಯದಲ್ಲಿ ನನ್ನನ್ನು ಪ್ರತಿಷ್ಠೆಪಡಿಸಿಕೊಳ್ಬೇಕು. ಹಂಗಂದ್ರೆ ಏನು ಗೊತ್ತಾ ಅರ್ಥ? ಡೋಂಟ್ ಮಿಂಗಲ್ ವಿತ್ ಲೈ. ಸುಳ್ಳುಗಳಿಗೆ ನೀನು ಶಾಮೀಲಾಗಬೇಡ. ಎಂದಿಗೂ ನೀನು ಮಾರ್ಕೊಳ್ಬೇಡ, ಎಂದಿಗೂ ರಾಜಿ ಆಗಬೇಡ. ಕಮ್ ವಾಟ್ ಮೇ, ಏನಾನ ಆಗಲಿ. ಅದಕ್ಕೆ ಹೇಳೋದು ಕೀರ್ತನೆಗಳಂತಲ್ಲಿ, ನಷ್ಟವಾದರೂ ಪ್ರಮಾಣ ತಪ್ಪದು. ಹಂಗೆ ಹೇಳೋದು, ನೆಕ್ಸ್ಟ್ ಪ್ರಮಾಣ ತಪ್ಪಬಾರದು. ಈ ಸತ್ಯಕ್ಕೆ ಸೇರುತ್ತಾ ಹೋಗ್ಬೇಕು. ಇದು ಯೇಸು ಸ್ವಾಮಿಯ ಆಶೆ. ಯೇಸು ಸ್ವಾಮಿಯ ಆಶೆ. ಸತ್ಯದಲ್ಲಿ ಸೇರಿಸು, ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯ, ನಿನ್ನ ವಾಕ್ಯವೇ. ಅದಕ್ಕೆ ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕು, ವಿವೇಚಿಸುವಂಥವರಾಗಬೇಕು. ಹೌ ಟು ಐಡೆಂಟಿಫೈ ನಕಲಿ ನೋಟ್. ನಕಲಿ ನೋಟ್ನ ಹೆಂಗೆ ಐಡೆಂಟಿಫೈ ಮಾಡೋದು? ಹೆಂಗೆ ಸರ್ ನಕಲಿ ನೋಟ್ನ? ನಕಲಿ ಹೇಳಿ ಅಂದರೆ ಅವ್ರು ನೋಡಿ ಅಸಲಿ ಹೇಳ್ತಾರ. ಅವರು ಒಂದು ಲೈನ್ ಇರುತ್ತೆ ಅಂತ. ನಕಲಿ ನೋಟ್ನ ಹೆಂಗೆ ಐಡೆಂಟಿಫೈ ಮಾಡೋದು? ಅಸಲಿ ಚೆನ್ನಾಗಿ ಗೊತ್ತಿದ್ರೇನೆ ನಕಲಿ ಗುರ್ತಿಡಿಯೋದು. ಅಸಲಿನೇ ಗೊತ್ತಿಲ್ಲದೆ ಅಂದ್ರೆ ನಕಲಿ ಗುರ್ತಿಡಿಯೋಕ್ಕಾಗಲ್ಲ. ಹೌದಲ್ವಾ ಸರ್? ಅಸಲಿ ಚೆನ್ನಾಗಿ ಗೊತ್ತಿರ್ಬೇಕು ನಮಗೆ. ಒರಿಜಿನಲ್ ನೋಟ್ದು ಲಕ್ಷಣ ಗೊತ್ತಿದ್ರೆ ಡೂಪ್ಲಿಕೇಟ್ ಏನು ಅಂತ ಈಸಿಯಾಗಿ ಕಂಡು ಹಿಡಿಬಹುದು. ಒರಿಜಿನಲ್ಲೇ ಗೊತ್ತಿಲ್ಲ ಅಂದ್ರೆ ಡೂಪ್ಲಿಕೇಟ್ ಗೊತ್ತಾಗತ್ತಾ? ಅದಕ್ಕೆ ಡೂಪ್ಲಿಕೇಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು. ಇದು ದಿ ಒರಿಜಿನಲ್, ಇದರಲ್ಲಿ ಹೆಚ್ಚು ಸಮಯವನ್ನ ಕಳಿಬೇಕು. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆಗ
ನಕಲಿ ಇಮಿಡಿಯೇಟಾಗಿ ನಿಮ್ಮ ಮುಂದೆ ಗೊತ್ತಾಗ್ಬಿಡುತ್ತೆ ಏನು ಅಂತ. ಅದಕ್ಕೆ ಸ್ವಾಮಿ ಹೇಳೋದು, ನಾನು ಹೋದ ಮೇಲೆ ತೋಳುಗಳು ಬರ್ತಾವೆ ಕುರಿವೇಷಗಳನ್ನು ಹಾಕಿಕೊಂಡು, ಸುಳ್ಳು ಬೋಧಕರಿದ್ದಾರೆ, ಸುಳ್ಳು ಪ್ರವಾದಿಗಳಿದ್ದಾರೆ. ಸರ್, ಇಲ್ಲಿಂದ ಹುಡುಕಿ ಸರ್. ಯೇಸುವನ್ನ, ಮನುಷ್ಯನಾಗಿ ಬಂದಿರುವ ಯೇಸುವನ್ನ ಒಪ್ಪದೇ ಇರುವವರಿದ್ದಾರೆ, ಒಪ್ಪದೇ ಇರುವವರಿದ್ದಾರೆ. ಪವಿತ್ರಾತ್ಮ ಒಬ್ಬ ವ್ಯಕ್ತಿ ಅಂತ ಒಪ್ಪದೇ ಇರುವವರಿದ್ದಾರೆ. ಪವಿತ್ರಾತ್ಮ ಶಕ್ತಿ ಅಂತೂ ಕೂಗುತ್ತಾ ಮೋಸ ಮಾಡುವವರಿದ್ದಾರೆ. ಇಫ್ ಯು ಡೋಂಟ್ ನೋ ದ ವರ್ಡ್, ಹೌ ಕ್ಯಾನ್ ಯು ಐಡೆಂಟಿಫೈ ದೆಮ್? ಅವರು ಕೂಡ ಬೈಬಲ್ ಹಿಡ್ಕೊಂಡ್ಬರ್ತಾರೆ. ಬರ್ತಾರಾ ಇಲ್ವಾ? ಬಂದಿದಾರಾ ಇಲ್ವಾ? ಪಾಪ ಬೈಬಲ್ ಹಿಡ್ಕೊಂಡ್ಬಂದವ್ರಂತ 2 ಬಾಗಿಲು ತೆಗಿತೀರಾ. ಅದೇ ಪ್ರಾಬ್ಲಮ್ ಆಗಿರೋದು. ಅವರು ಅನ್ಯರ ಹತ್ರ ಹೋಗಲ್ಲ, ಕ್ರೈಸ್ತರ ಹತ್ರನೇ ಬರೋದವರು. ಅವ್ರು ಅದೇ ಸ್ಪೆಷಲಿಸ್ಟ್ಗಳು. ಕೋಟು ಸೂಟು ಗೀಟ್ ಎಲ್ಲ ಹಾಕೊಂಡು ಬರ್ತಾರೆ. ನಿಮ್ಮನ್ನು ಬೇಕಾದ್ರೆ ಟ್ರಿಪ್ಗೂ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ಏನೇನೋ ಕಿಟ್ ಕೊಡ್ತಾರೆ, ನೀವು ನೋಡಿಲ್ದೇ ಇರೋ ಕಿಟ್ ಎಲ್ಲ ಕೊಡ್ತಾರೆ ಅವರು. ಇಫ್ ಯು ಡೋಂಟ್ ನೋ ದಿಸ್, ಯು ವಿಲ್ ಲೂಸ್ ದ ಗೇಮ್. ಹಂಗಂದ್ರೆ ಎಷ್ಟು ಸತ್ಯವನ್ನು ತಿಳ್ಕೊಳ್ಬೇಕು ಸರ್ ನಾನು? ನನ್ನ ಆಶೆ ಏನು ಸರ್? ನನ್ನ ಹಂಬಲ ಏನಾಗಿರಬೇಕು? ಇದೇ ಸ್ವಾಮಿಯ ಪ್ರಾರ್ಥನೆ. ಇವರನ್ನು ಸತ್ಯದಲ್ಲಿ ಸೇರಿಸು, ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯ, ನಿನ್ನ ವಾಕ್ಯವೇ ಸತ್ಯ. ಇದು ನಮ್ಮ ಆಶೆ ಆಗಬೇಕು. ದ ಮೋರ್ ಯು ನೋ ದ ಟ್ರೂತ್, ಯು ವಿಲ್ ಈಸಿಲಿ ಐಡೆಂಟಿಫೈ ದ ಡೂಪ್ಲಿಕೇಟ್ಸ್. ಈಸಿ ಸರ್. ಇವತ್ತು ಭಾಳ ಇದ್ದಾವೆ, ಭಾಳ ಮಂದಿ ಇದೆ, ಭಾಳ ಗುಂಪುಗಳಿವೆ ಅಂತವು. ಇದು ಗೊತ್ತಿದ್ರೆ ಈಸಿ. ನಿಮ್ಮ ಹತ್ರ ಅವ್ರು ಬಂದು ಬಂಡವಾಳ ಬಿಚ್ಚಕ್ಕೆ ಹೋಗಲ್ಲ, ಏನು ಬಿಚ್ಚಕ್ಕೆ ಹೋಗಲ್ಲ. ನಮ್ಮ ಪಾಸ್ಟರ್ ಮನೆಗೆ ಬಂದಿದ್ರಂತೆ, ಸೂಟ್ ಗೀಟ್ ಹಾಕ್ಕೊಂಡು ಎಲ್ಲ ಬಂದ. ಪಾಪ ವುಮೆನ್ ಫೆಲೋಶಿಪ್ಗೆ ಗೊತ್ತಾಗಿಲ್ಲ. ಪಾಪ ಏನೋ ದೇವ್ರ ವಾಕ್ಯ ಹೇಳ್ತಾವ್ರೆ ಅಂತ ಕೂರಿಸಿದ್ರಂತೆ. ನಮ್ಮ ಪಾಸ್ಟರ್ ಬಂದ್ರಂತೆ, ನೋಡಿದ್ರಂತೆ, ಇವ್ರ ಸಂಭಾಷಣೆಯ ದಾಟಿ ನೋಡಿದ್ರಂತೆ. ನೋಡಪ್ಪ, ನೀನು ಬಂದಿರೋ ಬಾಗಿಲು ಇನ್ನೂ ತೆರೆದೈತೆ, ಎಷ್ಟು ಬೇಗ ಹೋಗ್ತೇ ಒಳ್ಳೇದು ಅಂದ್ರಂತೆ. ಎಷ್ಟು ಬೇಗ ಹೋಗ್ತೇ ಒಳ್ಳೇದು ಅಂದ್ರಂತೆ. ಯಾಕಂದ್ರೆ ಅವ್ರಿಗೆ ಇಮಿಡಿಯೇಟಾಗಿ ನಾಡಿ ಮಿಡಿತಾ ಹಿಡಿದ್ರು, ಏನು ಇವರು ಬಂಡವಾಳ ಅಂತ. ಪಾಪ ಹೆಣ್ಮಕ್ಳು ಗೊತ್ತಾಗಲಿಲ್ಲ. ಏನೋ ದೇವ್ರ ಸೇವಕರು ಬಂದವ್ರೆ, ಕೂತ್ ಕಾಫಿ ಗಿಫಿ ಕೊಡೋಣ ಅಂತಿದ್ರಂತೆ. ಕೊಟ್ರೆ ಸೀಲು. ಕಾಫಿ ಕುಡಿಯೋದ್ರೊಳಗಡೆ ನಿಮ್ಮ ತಲೆ ಕೆಡಿಸ್ಬಿಟ್ಟಿರ್ತಾರೆ ಅವರು. ಹಂಗೆ 3ನೇ ಯೋಹಾನ ಪತ್ರ ಓದ್ರಿ, ನಿಮಗೆ ಗೊತ್ತಾಗುತ್ತೆ. ಸೇರಿಸ್ಬೇಡಿ ಅನ್ನುತ್ತೆ. ಸೇರಿಸ್ಬೇಡಿ. ಯಾವಾಗ ಸೇರ್ಸಕ್ಕಾಗಲ್ಲ? ಇದು ಗೊತ್ತಿದ್ರೆ. ಇಲ್ಲಾಂದ್ರೆ ಎಲ್ಲರನ್ನೂ ಸೇರಿಸದೆ, ಎಲ್ಲರನ್ನೂ ಸೇರಿಸದೆ. ದಾಟ್ ಈಸ್ ವಾಟ್ ಜೀಸಸ್ ಪ್ರೇಡ್ ಫಾರ್ ಅಸ್. ಇವರನ್ನ ಸತ್ಯಕ್ಕೆ ಸೇರಿಸು, ಇವರನ್ನ ಸತ್ಯದಲ್ಲಿ ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯ. ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಜಿಸ್ಟ್ ಆಫ್ ದಿಸ್ ಪ್ರೇಯರ್. ಯೇಸ್ವಾಮಿ ತಂದೆ ಕೊಟ್ಟಂತ ಕೆಲಸವನ್ನು ಪೂರೈಸಿ ದೇವರನ್ನು ಮಹಿಮೆ ಪಡಿಸಿದ್ದಾನೆ. ಇದು ಯೇಸ್ವಾಮಿ. ಓಕೆ, ದೇವರು ಯಾರ್ಯಾರನ್ನ ಅವನು ಕೊಟ್ಟಿದ್ದಾನೋ ಅವ್ರಿಗೋಸ್ಕರ ಪ್ರಾರ್ಥಿಸ್ತಾನೆ. ತನ್ನ ಹೆಸರಿನಲ್ಲಿ ಅವರನ್ನು ಕಾಪಾಡ್ತಾನೆ. ಅವರು ಒಂದಾಗಿರಬೇಕು ಅಂತ ಬಯಸ್ತಾನೆ. ಅವರು ಒಂದಾಗಿರಬೇಕು ಅಂತ ಬಯಸ್ತಾನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ ಅಂತಾನೆ. ಮತ್ತೆ ತೆಗಾದ ನಮ್ಮ ಯೇಸ್ವಾಮಿಯ ಪ್ರಾರ್ಥನೆ. ಇವರನ್ನು ದ್ವೇಷ ಮಾಡ್ತಾರೆ, ನನ್ನನ್ನು ದ್ವೇಷ ಮಾಡಿದ್ದಾರೆ. ಇವರನ್ನು ಸತ್ಯಕ್ಕೆ ಸೇರಿಸಪ್ಪ. ಇವರು ನನ್ನನ್ನು ಅರಿಯುತ್ತಾ ಹೋಗುವುದರಿಂದ ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು, ನೀನು ಕಳಿಸಿಕೊಟ್ಟಿರುವ ನನ್ನನ್ನು ತಿಳುಕೊಳ್ಳುತ್ತಾ ಹೋಗ. ಇಟ್ ಇಸ್ ಎ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಹಂಗೆ ಇರೋದು ಅದು. ಇಟ್ ಇಸ್ ಅ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಒಂದ್ಸರಿ ತಿಳಿದಿದ್ದೇನೆ, ತಿಳಿಯುತ್ತಾ ಹೋಗಬೇಕು. ಅದು ನಿತ್ಯ ಜೀವ. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ನಿತ್ಯ ಜೀವ. ಸದಾಕಾಲ ಜೀವಿಸುವುದಕ್ಕೂ ದ ಮೂಮೆಂಟ್ ಯು ಸ್ಟಾರ್ಟ್ ಬಿಲೀವಿಂಗ್ ದ ಲಾರ್ಡ್, ಎಟರ್ನಲ್ ಲೈಫ್ ಇದೆ. ಆ್ಯಂಡ್ ಯು ಆರ್ ಗೋಯಿಂಗ್ ಟು ಲಿವ್ ವಿತ್ ಹಿಮ್ ಫಾರ್ ಎವರ್. ದಟ್ ಈಸ್ ಎವರ್ ಲಾಸ್ಟಿಂಗ್ ಲೈಫ್. ದಟ್ ಈಸ್ ಎವರ್ ಲಾಸ್ಟಿಂಗ್ ಲೈಫ್. ಸೊ ಈ ನಿರೀಕ್ಷೆಯಿಂದ ಬದುಕೋಣ. ಯಾಜಕನ, ಮಹಾಯಾಜಕನ ಒಂದು ಸೇವೆ ಏನಂದರೆ, ನನ್ನನ್ನು ದೇವರ ಮುಂದೆ ಪ್ರತಿನಿಧಿಸ್ತಾನೆ, ದೇವರನ್ನು ನನ್ನ ಮುಂದೆ ಪ್ರತಿನಿಧಿಸ್ತಾನೆ. ಅವನು ಯಾಜಕ, ಅವನು ಯಾಜಕ. ನಾನು ನೀವೆಲ್ಲರೂ ಕೂಡ ಯೇಸು ಕ್ರಿಸ್ತನ ರಕ್ತದ ಮೂಲಕ ಯಾಜಕ ವರ್ಗದವರು. ಮರೆಯೋದು ಬೇಡ. ಪರಸ್ಪರರಿಗೋಸ್ಕರ ಪ್ರಾರ್ಥಿಸೋಣ.
ದೇವರ ಮುಂದೆ ಅವ್ರಿಗೋಸ್ಕರ ಬೇಡೋಣ. ದ್ಯಾನ್ ಯು ವಿಲ್ ಸಿ ದ ಕಿಂಗ್ಡಮ್ ಆಫ್ ಗಾಡ್ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಸಭೆಯಲ್ಲಿ. ಇದು ನಮಗೆ ಮಾರ್ಗದರ್ಶನವಾಗಲಿ. ಕರ್ತನ ಮಾತುಗಳಿಂದ ನಮ್ಮನ್ನು ಉತ್ತೇಜಿಸಲಿ, ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಹೌ ಟು ಪ್ರೇ. ನಿನ್ನ ಶಿಷ್ಯರು ನಿನ್ನ ಬಳಿಗೆ ಬಂದು ಕೇಳಿದ್ರಪ್ಪ, ಅವ್ರಿಗೊಂದು ಪ್ರಾರ್ಥನೆ ಹೇಳ್ಕೊಟ್ಟೆ. ಇವತ್ತು ನೀನು ಮಹಾಯಾಚಕನ ಪ್ರಾರ್ಥನೆಯ ಸಾಲಿಯಲ್ಲಿ ನಮಗೊಂದು ಪ್ರಾರ್ಥನೆಯನ್ನು ಹೇಳ್ಕೊಟ್ಟಿದ್ಯಾ. ಯುವರ್ ಪ್ರೇಯರ್ ಶುಡ್ ಹ್ಯಾವ್ ಎ ಡೈರೆಕ್ಷನ್. ನಿನ್ನ ಪ್ರಾರ್ಥನೆಗೆ ಒಂದು ಗುರಿ ಇರಬೇಕು. ನಿನ್ನ ಪ್ರಾರ್ಥನೆಯಲ್ಲಿ ದೇವರೊಂದಿಗಿನ ಸಂಬಂಧ ಇರಬೇಕು. ನಿನ್ನ ಪ್ರಾರ್ಥನೆಯಲ್ಲಿ ದೀನತೆ ಇರಬೇಕು. ನಿನ್ನಿಂದ ಹೊಂದಿದ್ದೇನೆ, ನಿನ್ನಿಂದ ನೀನು ಕೊಟ್ಟಿದ್ಯಾ. ದೇವರನ್ನ ಮಹಿಮೆ ಪಡಿಸಬೇಕೆಂಬ ಆಶೆ ನನಗಿರಬೇಕು. ಆತನ ಕೊಟ್ಟ ಕೆಲಸವನ್ನ ಪೂರೈಸಬೇಕೆಂಬ ಮನಸ್ಸು, ಇಚ್ಛೆ, ಗುರಿ ಇವೆಲ್ಲವುಗಳು ಇರಬೇಕು, ಒಂದಾಗಿರಬೇಕು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕುಟುಂಬದಲ್ಲಿ ಐಕ್ಯತೆಯನ್ನು ಸಾಧಿಸ್ರಿ. ಕುಟುಂಬದಲ್ಲಿ ಒಂದಾಗಿರುವುದಕ್ಕಾಗಿ ನಿಮ್ಮ ಪ್ರಾರ್ಥನೆಗಳಲ್ಲಿ, ಕುಟುಂಬಗಳು ಒಂದಾಗಿದರೆ ಸಭೆ ಒಂದಾಗಿರುತ್ತೆ, ಸಭೆ ಒಂದಾಗಿದ್ದರೆ ಸಮಾಧಾನವಾಗಿರುತ್ತೆ, ಸಮಾಧಾನವಿದ್ದರೆ ಸಮೃದ್ಧಿ ಇರುತ್ತೆ, ಸಮಾಧಾನವಿದ್ದಾಗ ದೇವರ ರಾಜ್ಯವಿರುತ್ತೆ. ಕರ್ತನೆ, ಅಂಥ ಜೀವಿತಕ್ಕೆ ನಮ್ಮೆಲ್ಲರನ್ನ ನಡೆಸಪ್ಪ. ಇಂಥ ದಾಟಿಯಲ್ಲಿ ಪ್ರಾರ್ಥಿಸುವಂತೆ ಕಲಿಸಪ್ಪ. ಲೋಕದವರಲ್ಲದ, ನೀನೆಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀಯ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಸ್ವಾಮಿ, ನಮ್ಮ ಜೀವನಗಳಲ್ಲಿ ಲೋಕಕ್ಕೆ ಸೋತು ಹೋಗದ ಹಾಗೆ ನಮಗೆ ಕಲಿಸು. ನಿನ್ನ ನಂಬಿಕೆಯ ಮೂಲಕ ಲೋಕವನ್ನು ಜಯಿಸುವುದಕ್ಕೆ ಕಲಿಸು. ಕಣ್ಣಿನ ಆಶೆ ಲೋಕ, ಬದುಕು ಬಾಳಿನ ಡಂಬ ಲೋಕ, ಇವುಗಳನ್ನು ಜಯಿಸ್ಲಿಕ್ಕೆ ಹಾಕಿ ನಿನ್ನ ನಂಬಿಕೆಯನ್ನು ದಿನೇ ದಿನೇ ನಮ್ಮಲ್ಲಿ ಹೆಚ್ಚಿಸಬೇಕಾಗಿ ನಿನ್ನಲ್ಲಿ ವಿನಂತಿಸಿಕೊಳ್ತೇನಪ್ಪ ಸ್ವಾಮಿ. ನಮ್ಮನ್ನು ಪ್ರತಿ ಕ್ಷಣ ಸತ್ಯಕ್ಕೆ ಸೇರಿಸು, ಪ್ರತಿಷ್ಠಿಸು. ನಿನ್ನ ವಾಕ್ಯವೇ ಸತ್ಯ. ಪ್ರೀತಿಸುವಂತೆ, ಓದುವಂತೆ, ಧ್ಯಾನಿಸುವಂತೆ, ಅಭ್ಯಾಸಿಸುವಂತೆ ಕಲಿಸು. ಯೇಸು ಸ್ವಾಮಿಯವರ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೆನ್. ಕೊನೆಯದಾಗಿ ನಾವು ಹಾಡುವ ಸಂಗೀತಗಳಲ್ಲಿ 76ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 1 ಮತ್ತು 2 ಚರಣ ಮಾತ್ರ ಹಾಡಿಕೊಳ್ಳೋಣ. ಕೊನೆಯದಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಓಮನಸ್ಸಾಗಿ ಅರಿಕೆ ಮಾಡೋಣ. ನಂತರ ದೇವರ ಸೇವಕರು ನಮ್ಮನ್ನು ಅಂತ್ಯ ಆಶೀರ್ವಾದದಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ತಾರೆ. ಪರಲೋಕದಲ್ಲಿ ರಾಜ್ಯವು ಬರಲಿ, ಇನ್ನು ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದ ಆಹಾರವನ್ನು ಇವತ್ತು ನಮಗೆ ವಿಶ್ವಾಸನ ಕರ್ತನ ಆಶೀರ್ವಾದನ ಹೊಂದಿಕೊಳ್ಳೋಣ. ನಿನ್ನಪ್ಪ ತಂದೆ ಎಂದು ಕೂಗುವ ನಿನ್ನ ಮಗನ ಆತ್ಮವನ್ನು ದಯಪಾಲಿಸಿರುವ ತಂದೆ ದೇವರ ಪ್ರೀತಿಯು,
ನಮ್ಮ ಪರವಾಗಿ ವಿಜ್ಞಾಪಿಸಲು ಸದಾ ಬದುಕುವವನಾಗಿ ತಂದೆಯ ಬಲಗಡೆಯಲ್ಲಿರುವ ಮಹಾಯಾಜಕನಾದ ಯೇಸು ಕ್ರಿಸ್ತನ ಕೃಪೆಯು ನಮ್ಮೊಳಗಡೆ ವಾಸವಾಗಿದ್ದು ಸತ್ಯಕ್ಕೆ ಸೇರಿಸುವ ಸತ್ಯದ ಆತ್ಮನ ಅನ್ಯೋನ್ಯತೆಯು ಐಕ್ಯತೆಯು ನೆರೆದಿರುವ ಸಭೆಯವರೊಂದಿಗೂ ವೀಕ್ಷಿಸುತ್ತಿರುವ ಸಭೆಯವರೊಂದಿಗೂ ಕುಟುಂಬದೊಂದಿಗೂ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.